ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2015ರಲ್ಲಿ ರಿಲೀಸ್ ಆದ ಡಿಟೆಕ್ಟಿವ್ ಚೈನಾ ಟೌನ್ ಅನ್ನೋ ಇನ್ವೆಸ್ಟಿಗೇಷನ್ ಕಾಮಿಡಿ ಮೂವಿಯ ಫಸ್ಟ್ ಪಾರ್ಟ್ ನ. ಇದ್ರಲ್ಲಿ 3 ಪಾರ್ಟ್ಸ್ ಇದೆ. ಪ್ರತಿ ಸಲ ಹೇಳೋ ಡೈಲಾಗ್ ಇದನ್ನ ನೋಡಿ ನೀವು ಓಕೆ ಅಂದ್ರೆ ಅದನ್ನು ಕೂಡ ಮಾಡೋಣ ಅಂತ. ಈ ಮೂವಿಯ ಸ್ಟೋರಿ ಏನಂದ್ರೆ, ಇಬ್ರು ಕಾಮನ್ ಪೀಪಲ್ ಸೇರಿ ಒಂದೇ ಕೇಸ್ಗೆ ಕನೆಕ್ಟ್ ಆಗಿರೋ ಗೋಲ್ಡ್ ಥೆಫ್ಟ್ ಅಂಡ್ ಮರ್ಡರ್ ಮಿಸ್ಟ್ರಿನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಸಾಲ್ವ್ ಮಾಡ್ತಾವ್ರೆ ಅನ್ನೋದೇ ಸ್ಟೋರಿ. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ, ಅದನ್ನ ಗೆಸ್ ಕೂಡ ಮಾಡಕ್ಕಾಗಲ್ಲ ನಿಮ್ ಕೈಲಿ. ಬನ್ನಿ ಒಳಗೋಗಿ ಆ ಥ್ರಿಲ್ಲಿಂಗ್ ಕಾಮಿಡಿನ ಕಣ್ಣಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಈ ತರ ಒಳ್ಳೊಳ್ಳೆ ಇನ್ವೆಸ್ಟಿಗೇಷನ್ಸ್ ಮೂವಿನ ನಿಮ್ ಮುಂದೆ ತರ್ತೀನಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಒಬ್ಬ ಪೊಲೀಸ್ ಆಗ್ಬೇಕು ಅಂತ ಪೊಲೀಸ್ ಇಂಟರ್ವ್ಯೂ ನಲ್ಲಿ ಅಟೆಂಡ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಆಕ್ಚುಲಿ ಇವರೇ ಈ ಮೂವಿಯ ಹೀರೋ. ಇವ್ರಿಗೆ ಪೊಲೀಸ್ ಆಗ್ಬೇಕು ಅನ್ನೋದೇ ಹುಚ್ಚು. ಬಟ್ ವಾಟ್ ಟು ಡೂ, ಎಲ್ಲ ಇಂಟರ್ವ್ಯೂನು ಹೋಗೇನೆ. ಇದೇ ವಿರುಕ್ತಿಲಿ ಫುಲ್ ಫೀಲ್ ಆಗಿ ಮನೆಯಲ್ಲಿ ಮಲ್ಗಿದ್ರೆ ಅವ್ರ ಅಜ್ಜಿ ಬಂದು, ಜೀವನ ಅಂದ್ರೆ ಇದೆಲ್ಲ ಸಹಜನಪ್ಪ, ಒಂದು ಕೆಲ್ಸ ಮಾಡು, ಥೈಲ್ಯಾಂಡ್ ನಲ್ಲಿ ನಿಮ್ಮ ಮಾವ ದೊಡ್ಡ ಡಿಟೆಕ್ಟಿವ್, ಸುಮ್ನೆ ಅವ್ರ ಹತ್ರ ಸ್ವಲ್ಪ ದಿನ ಹೋಗು, ಆಮೇಲೆಲ್ಲ ಸರಿಯಾಗುತ್ತೆ ಅಂತ ಸಮಾಧಾನ ಮಾಡಿದ್ರೆ, ಈ ಕಡೆ ಆ ಅಜ್ಜಿ ಹೇಳಿದ ಮಾವನ್ನ ತೋರಿಸ್ತಾರೆ. ನೋಡಕೊಳ್ಳೆ ಬ್ಯಾಂಕಾಕ್ ನಲ್ಲಿ ಬಾರ್ ಬೆಂಡಿಂಗ್ ಕೆಲಸ ಮಾಡಂಗವನಲ್ಲ, ಇವನೇ ನಮ್ಮ ಹೀರೋನ ಮಾವ. ಅವರೆಲ್ಲ ತಿಳ್ಕೊಂಡಿರೋ ತರ ಇವ್ರೇನು ದೊಡ್ಡ ಡಿಟೆಕ್ಟಿವ್ ಏನಲ್ಲ, ಜಸ್ಟ್ ಗಲ್ಲಿಲಿ ಚಿಕ್ಕ ಪುಟ ಕೆಲಸ ಮಾಡ್ಕೊಂಡು ಎಲ್ರು ಯಾಮಾರ್ಸ್ಕೊಂಡಿರೋನೇ ಇವನು. ಹಂಗೆ ಕಟ್ ಮಾಡಿದ್ರೆ ಥೈಲ್ಯಾಂಡ್ ನಲ್ಲಿ ಫುಲ್ ಪೊಲೀಸ್ ಫೋರ್ಸ್ ಜೊತೆ ಒಂದು ಮನೆಯನ್ನ ರೈಡ್ ಮಾಡ್ತಾರೆ. ಅಲ್ಲೊಬ್ಬ ಜುಟ್ಟು ಮ್ಯಾನ್ ತೀರೋಗೋನೆ. ಇವನನ್ನ ಯಾರು ಮುಗಿಸಿದ್ರು ಅಂತ ಗೊತ್ತಿಲ್ಲ. ಆಕ್ಚುಲಿ ಜುಟ್ಟು ಮ್ಯಾನ್ ಮತ್ತೆ 4 ಜನ ಸೇರಿ ಒಂದು ಜ್ಯುವೆಲರಿ ಶಾಪ್ ನ ಕಳ್ತನ ಮಾಡಿರ್ತಾರೆ. ದೇರ್ ಫಾರ್ ಅದ್ರ ಇನ್ಫಾರ್ಮೇಶನ್ ನಲ್ಲಿ ಇಲ್ಲಿಗೆ ರೈಡ್ ಮಾಡಿದ್ರೆ, ಬಟ್ ಇಲ್ಲಿ ಜುಟ್ಟು ಮ್ಯಾನ್ ನ ಬಾಡಿ ಬಿಟ್ರೆ ಆ ಜೊತೆಗಾರರು ಸಿಗ್ಲಿಲ್ಲ, ಮತ್ತೆ ಆ ಥೆಫ್ಟ್ ಆದ ಗೋಲ್ಡ್ ಕೂಡ ಸಿಗ್ಲಿಲ್ಲ ಅಂತ ಅಲ್ಲಿದ್ದ ದಾಡಿ ಪೊಲೀಸ್ ಹೇಳ್ತಾ ಇದ್ರೆ, ಅಲ್ಲಿಗೆ ನೋಡಕೊಳ್ಳೆ ಗುರುಗುಂಟಪಾಳ್ಯದಲ್ಲಿ ಗುರ್ಕಾ ಕೆಲಸ ಮಾಡೋಂತಾನ ಅವನಲ್ಲ, ಗುಂಡಾ ಪೊಲೀಸ್ ಅವನು ಬರ್ತಾನೆ. ಆಕ್ಚುಲಿ ಇಲ್ಲಿ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇರೋದು ದಾಡಿ ಪೊಲೀಸ್ ನ ಟೀಮ್, ಹಾಗೆ ಥೆಫ್ಟ್ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಇರೋದು ಗುಂಡಾ ಪೊಲೀಸ್ ನ ಟೀಮ್. ಇಲ್ಲಿ ಬೇರೆ 2 ನಡೆದಿದ್ಯಾ. ಸೊ ಈ ಕೇಸ್ ನಂದು ಅಂತ ಇಬ್ರು ಕಚ್ಚಾಡ್ತಾ ಇದ್ರೆ, ಅಲ್ಲಿಗೆ ಆ ಮರ್ಡರ್ ವೆಪನ್ ತಗೊಂಡು ಒಬ್ನು ಬರ್ತಾನೆ. ಆಬ್ವಿಯಸ್ಲಿ ಅದನ್ನ ಲ್ಯಾಬ್ ಗೆ ಕಳಿಸಿ, ಆ ಕಡೆ ಇವರಿಬ್ರು ಇನ್ನೂ ಆ ಕೇಸ್ ಬಿಡ್ದಂಗೆ ನಂದು ಅಂತ ಜಗಳ ಆಡ್ತಾ ಇದ್ರೆ, ನೆಕ್ಸ್ಟ್ ಡೇ ಮಾವನ್ನ ತೋರಿಸ್ತಾರೆ. ಹೀರೋ ಏರ್ಪೋರ್ಟ್ ಗೆ ಬಂದು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು, ಊರ ಮೇಲೆ ಊರ್ ಬಿದ್ರು ಶಾನ್ಬೋಗನ ಶರ್ಟ್ ಗೇನು ಅನ್ನೋ ತರ ಮಾವ ಜುವ ಆಡ್ತಾ ಇದ್ರೆ, ಅಲ್ಲಿ ಹೀರೋಗ ಆಟೋಮೆಟಿಕ್ ಆಲ್ ಪ್ಲೇಸ್ ನಲ್ಲೂ ಉರಿತಾ ಇತ್ತೆ. ಬಿಕಾಸ್ ಇವ್ರು ಬಂದಿದ್ದು ಬೆಳಗ್ಗೆ, ನೈಟ್ ಆದ್ರೂ ಆಳು ಅಡ್ರೆಸ್ ಅಲ್ಲೇ ಇಲ್ಲ. ಅಟ್ ಲಾಸ್ಟ್ಲಿ ಮಾವ ಎಲ್ಲ ಜುವಾನು ಮುಗಿಸಿ ಅಲ್ಲಿಗೆ ಬಂದು ಹೀರೋನ ಪಿಕಪ್ ಮಾಡ್ತಾರೆ. ಬಾಳಿಮಯ ವೆಲ್ಕಮ್ ಟು ಥೈಲ್ಯಾಂಡ್ ಅಂತ ತಬ್ಬಿಕೊಂಡು, ಬಾರೋ ಇದು ಮಾವನ ಕೋಟೆ ಕಣೋ ಅಂತ ಹೀರೋನ ಪಿಕ್ ಮಾಡಿ ಡೈರೆಕ್ಟ್ ಆಗಿ ಒಂದು ಪಾರ್ಟಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಗುಂಡಾ ಇದ್ದಾನೆ. ದೇರ್ ಫೋರ್ ಮೊದಲೇ ಮಾವ ಅಂಡ್ ಗುಂಡಾ ಪೊಲೀಸ್ ಇಬ್ರು ಫ್ರೆಂಡ್. ಸೊ ಮಾವ ಗುಂಡನ್ನ ಹೀರೋಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ, ಹೀರೋ ಬೇಡ ಅಂದ್ರು ಮಾವ ಹೀರೋಗೆ ಎಣ್ಣೆ ಹೊಡಿಸ್ತಾನೆ. ದಟ್ ಮೀನ್ಸ್ ಹೀರೋ ಫುಲ್ ಟೈಟ್ ಆಗಿ ಅಲ್ಲೇ ಪಾಚ್ಕೊಂಡ್ರೆ, ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಹ್ಯಾಂಗ್ ಓವರ್, ಅದಕ್ಕೆ ವಾಂತಿ ಮಾಡ್ತಾ ಇದ್ರೆ, ಹಿಂದೆ ನೋಡಿದ್ರೆ ಮಾವ ಗೋಡೆ ಸಂದಿಲಿ ಏನೋ ನೋಡ್ತಾವನೆ. ಈ ಸೈಕಲ್ ಗ್ಯಾಪ್ ನಲ್ಲಿ ಸುಂಡಿಲಿ ಏನ್ ನೋಡ್ತಾ ಐತೆ ಅಂತ ಹೀರೋ ಮಾವನ್ನ ತಳ್ಳಿ ಆ ಗ್ಯಾಪ್ ನಲ್ಲಿ ನೋಡಿದ್ರೆ, ಅಲ್ಲಿ ಒಂದು ಹುಡುಗಿ ಸ್ನಾನ ಮಾಡ್ತಾವಳೆ. ಬಟ್ ಹೀರೋ ನೋಡಿದ ತಕ್ಷಣ ಕರೆಕ್ಟ್ ಆಗಿ ಆ ಹುಡುಗನ ನೋಡಿ ಹೊರಗೆ ಬಂದ್ರೆ, ಇಷ್ಟೊತ್ತವರೆಗೂ ನೋಡ್ಬಿಟ್ಟು ಆ ಹುಡುಗಿ ಬಂದಾಗ ಜೆನ್ಯೂನ್ ಆಗಿರೋ ಜೆಂಟಲ್ ಮ್ಯಾನ್ ತರ ಹೀರೋಗೆ ಬೈತಾವನೆ. ಬಿಕಾಸ್ ಅದು ಈ ಮನೆಯ ಓನರ್ ನ ಮಗಳು. ಅದಲ್ದೆ ಮಾವಂಗೆ ಆ ಹುಡುಗಿ ಮೇಲೊಂದ್ ಕ್ರಶ್. ಸೊ ಅವಳನ್ನ ನಾವು ಲವ್ಲಿ ಅಂತ ಕರೆಯೋಣ. ನೆಕ್ಸ್ಟ್ ಹಂಗೆ ಹೀರೋನ ಮಾವ ಆ ಊರ್ನೆಲ್ಲ ಸುತ್ತಿ ತೋರಿಸ್ತಾ ಇದ್ರೆ, ಹೀರೋಗೆ ಮಾವನ ಬಿಹೇವಿಯರ್ ನೋಡಿ ಗೊತ್ತಾಗುತ್ತೆ, ಈ ಒಂಟಿ ಓಸಿ ಗಿರಾಕಿ ಡಿಟೆಕ್ಟಿವ್ ಅಲ್ಲ, ಹಾಗಂತ ಊರ್ನೆಲ್ಲ ಯಾಮಾರ್ಸ್ಕೊಂತಿರ್ತಾವನೆ ಅಂತ. ಸೊ ಇವನ ಸವಾಸನೆ ಬೇಡ ಅಂತ ಹೀರೋ ಊರಿಗೆ ಹೋಗ್ತಾ ಇದ್ರೆ, ಮಾವ ಹಂಗೋ ಹೆಂಗೋ ಹೇಳಿ ಸಮಾಧಾನ ಮಾಡಿ ಅಲ್ಲೇ ಇರ್ಸ್ಕೊಂತಾನೆ. ನೆಕ್ಸ್ಟ್ ಡೇ ಮಾವನ ಕ್ರಶ್ ಲವ್ಲಿಗೆ ಬರ್ತಡೆ. ಸೊ ಒಂದು ಚೈನ್ ತಗೊಂಡು ಫೇಶಿಯಲ್ ಎಲ್ಲ ಮಾಡಿಸ್ತಾ ಇದ್ರೆ, ಆ ಕಡೆ ಹೀರೋ ಸುತ್ತಾಡೋಣ ಅಂತ ಮಾರ್ಕೆಟ್ ಹೋಗ್ತಾನೆ. ಇಲ್ಲಿ ಮಾವನ್ಗೆ ಯಾವ್ದೋ ಒಂದು ಫೋನ್ ಬರುತ್ತೆ. ಅದರಲ್ಲಿ, ಲೇ ಮೊನ್ನೆ ಸತ್ನೆಲ್ಲ ಜುಟ್ಟು, ಅವನನ್ನ ಸಾಯಿಸಿರೋ ವೆಪನ್ ನಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ ಇದೆಯಂತೋ, ಮೊದಲು ತಪ್ಪಿಸ್ಕೊಳ್ಳೋ ಅಂತ ಅಲರ್ಟ್ ಮಾಡಿದ್ರೆ, ಮಾವ ನೋಡ್ತಾನೆ ಪೊಲೀಸ್ ಅವರೆಲ್ಲ ಅವ್ರನ್ನ ಓಡಿಸ್ಕೊಂಡ್ ಬರ್ತಾವ್ರೆ. ಅಯ್ಯಯ್ಯೋ ಅಂತ ಮಾವ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಓಡ್ತಾ ಇದ್ರೆ, ಆ ಕಡೆ ಮಾವನ್ನ ಹಿಡಿಲೇಬೇಕು ಅಂತ ದಾಡಿ ಪೊಲೀಸ್ ಆಪೋಸಿಟ್ ನಲ್ಲಿ ಓಡ್ ಬಂದ್ರೆ, ಆಗ ಎಂಟ್ರಿ ಆದ ಹೀರೋ ದಾಡಿಯ ಕಾಲಿಗೆ ಓಕೆ ಶಾಟ್. ಆ
ಪೊಲೀಸ್ ಮಾವನ್ನ ಬಿಟ್ಟು ಮುಂದೆ ಹೋಗಿ ಬೀಳ್ತಾನೆ. ಅಯ್ಯೋ ಮಾವ ಓಡು ಅಂತ ಹೀರೋ ಮಾವನ್ನ ಕರ್ಕೊಂಡು ಅಲ್ಲಿಂದ ಓಡೋದ್ರೆ ನೆಕ್ಸ್ಟ್ ಅವ್ರ ಹತ್ರದಿಂದ ತಪ್ಪಿಸ್ಕೊಂಡು ಒಂದ್ ಕಡೆ ಕುಂತ್ಕೊಂಡು ಹೀರೋಗೂ ಸರಿ ಮಾವನ್ಗೂ ಸರಿ ಏನ್ ನಡೀತಾ ಇದೆ ಅಂತ ತಿಳಿತಾ ಇಲ್ಲ. ಆಗ ಹೀರೋ ಲೈ ಮಂಗೂಸ್ ಮಾವ ಏನ್ ಮಾಡ್ದೋ, ಯಾಕೆ ಪೊಲೀಸ್ನವ್ರನ್ನ ಚೇಸ್ ಮಾಡ್ತಾವ್ರೆ ಅಂತ ಕೇಳಿದ್ರೆ ಮಾವ ಫುಲ್ ಗಾಬ್ರಿಲ್ ನೋಡ್ತಾವ್ನೆ. ಇದನ್ನ ನೋಡಿ ಗಂಡದ ಹೀರೋ ಫಳಾರ್ ಅಂತ ಮಾವನ ಕೆನ್ನೆಗೆ ಹೊಡೆದ್ರೆ ಸುಧಾರ್ಸ್ಕೊಂಡ ಮಾವ ಅಳಿಮಯ್ಯ ಗ್ಯಾಪ್ ನಲ್ಲಿ ಏನಾದ್ರು ಕೆನ್ನೆಗೆ ಟ್ಯಾಪ್ ಮಾಡ್ದ ಅಂತ ಕೇಳ್ತಾನೆ. ಅಯ್ಯಯ್ಯೋ ನಾನೇನ್ ಮಾಡ್ಲಿಲ್ಲ ಅಂತ ಹೀರೋ ಅಂದ್ರೆ ಆಮೇಲೆ ಯಾಕೆ ಪೊಲೀಸ್ನವ್ರ ಹಿಂದೆ ಬಿದ್ದವ್ರೆ ಅಂತ ಮತ್ತೆ ಕೇಳಿದ್ರೆ ಅದೇನ್ ನನ್ಗೆ ಗೊತ್ತಾಗ್ತಾ ಇಲ್ಲ ಅಳಿಮಯ್ಯ, ಇದನ್ನೆಲ್ಲ ನನ್ನ ಫ್ರೆಂಡ್ ಗುಂಡನ್ನ ಕೇಳಿದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಇದ್ರೆ ಆ ಕಡೆ ಸ್ಟೇಷನ್ ನಲ್ಲಿ ದಾಡಿ ಪೊಲೀಸ್ ನ ಲೇಟ್ ಆಗಿ ಆನ್ ಆಗೋ ಲೈಟಿಂಗ್ ಬಲ್ಬ್ ಯಾಕೋ ನನ್ನ ಫ್ರೆಂಡ್ ನ ಹುಡುಕ್ತಾ ಇದೀಯಾ ಅಂತ ಗುಂಡಾ ಪೊಲೀಸ್ ಕೇಳಿದ್ರೆ ಆಗ ದಾಡಿ ಪೊಲೀಸ್ ಮ್ಯಾಟ್ರನ್ನೆಲ್ಲ ಹೇಳ್ತಾನೆ. 15th ನೈಟ್ ನಲ್ಲಿ ಮಿಡ್ ನೈಟ್ 12ರಿಂದ 1 ಕೊಲೆ ಆಗಿದೆ. ಅದಲ್ಲದೆ ಆ ಜುಟ್ಟು ಮನೆಯೊಳಗೆ ಹೋಗಕ್ಕೆ ಒಂದೇ ದಾರಿ ಇರೋದು, ಅದ್ರ ಸುತ್ತ 4 CCTV ಕ್ಯಾಮ್ರಾಗಳಿವೆ. ಅದನ್ನ ಚೆಕ್ ಮಾಡ್ದಾಗ್ಲೇ ಈ ಮಾವ ಒಬ್ಬನೇ ಒಳಗೋಗಿ ಹೊರಗೆ ಬಂದಿರೋದು ಅಂತ ತಿಳಿಯುತ್ತೆ. ಅದಲ್ಲದೆ ಮರ್ಡರ್ ವೆಪನ್ ನಲ್ಲೂ ಮಾವನ ಫಿಂಗರ್ ಪ್ರಿಂಟ್ ಬೇರೆ ಇದೆ. ಸೊ ಇವನೇ ಈ ಕೊಲೆ ಮಾಡಿ ಆ ಗೋಲ್ಡ್ ನ ಎಸ್ಕೇಪ್ ಮಾಡೋಣ ಅಂತ ದಾಡಿ ಪೊಲೀಸ್ ಹೇಳಿದ್ರೆ ಸೇಮ್ ಟೈಮ್ ಅಲ್ಲಿ ಗುಂಡನಿಗೆ ಮಾವನಿಂದ ಕಾಲ್ ಬರುತ್ತೆ. ಅದನ್ನ ಅಲ್ಲಿರೋ ಪೊಲೀಸ್ನವ್ರು ನೋಡ್ಬಿಡ್ತಾರೆ. ಸರಿ ಮಾವನ ಲೊಕೇಶನ್ ತಿಳ್ಕೊಂತಾನೆ ಅಂತ ಅವರೆಲ್ಲ ನೋಡ್ತಾ ಇದ್ರೆ ಟಕ್ ಅಂತ ಫೋನ್ ನ ಸ್ಪೀಕರ್ ನಲ್ಲಿ ಹಾಕಿದ ಗುಂಡಪ್ಪ, ಲೇ ಮಾವ ನೋಡಕ್ ಒಳ್ಳೆ ವಾಂಟೆಡ್ ಆದ ಓತಿ ಕೇತ ತರ ಇತ್ಕೊಂಡು ನೀನೆಲ್ಲ ನನ್ಗೆ ಫ್ರೆಂಡ್ ಏನೋ, ಥೂ ನಿನ್ನ ಕಣ್ಣಿಗೆ ಕಾಣಿಸ್ಬೇಡ, ಎಲ್ಲಾದ್ರೂ ಅಮೆರಿಕಕ್ಕೋ ಜಪಾನ್ಗೋ ಹಾಳಾಗೋಗು ಅಂತ ಫೋನ್ ಕಟ್ ಮಾಡ್ಬಿಡ್ತಾನೆ. ಇದನ್ ನೋಡಿ ಇನ್ನು ಗಂಡಾದ ಚೀಫ್ ಲೇ ಲಾಡ್ ಲಬಕ್ ದಾಸ್ ಅವನೆಲ್ಲವನೇ ಅಂತ ತಿಳ್ಕೊ ಅಂದ್ರೆ ಅವನಿಗೆ ತಪ್ಪಿಸ್ಕೊಳ್ಳೋಕೆ ಹೇಳ್ತಾ ಇದೀಯಾ ಅಂತ ಬೈದ್ರೆ ಆ ಕಡೆ ಹೀರೋಯಿನ್ ಮಾವ ಒಂದು ಪ್ಲೇಸ್ ನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಡಿಸ್ಕಸ್ ಮಾಡ್ತಾ ಇದ್ರೆ ಅಲ್ಲಿಗೆ ಇವರನ್ನ ಒಂದು ಡುಬಕ್ ಗ್ಯಾಂಗ್ ಲಾಕ್ ಮಾಡುತ್ತೆ. ಅದ್ರಲ್ಲೊಬ್ಬ ದಡಿಯ, ಒಬ್ಬ ಸೋಡಾ ಬಡ್ಡಿ, ಇನ್ನೊಬ್ಬ ಗುಂಗುರು ಕೂದ್ಲು. 3 ಜನ ಹೀರೋಯಿನ್ ಮಾವನ್ನ ಹಿಡಿಯೋಕೆ ನೋಡಿದ್ರೆ ಮಾವನೋ ಲೇ 5 ಫೀಟ್ ನನ್ನ ಹೈಟು ತಗೋ ಏಟು ಅನ್ನೋ ತರ ಫೈಟ್ ಮಾಡಿದ್ರೆ ಅವರು 3 ಜನ ಸೇರಿ ಅಸಾಲ್ಟ್ ಆಗಿ ಇವರಿಬ್ಬರನ್ನ ಎತ್ತಾಕೊಂಡೋಗಿ ಒಂದ್ ಕಡೆ ಹ್ಯಾಂಡ್ ಕಪ್ ಹಾಕಿ ಲಾಕ್ ಮಾಡಿ ಮಾತಾಡೋಕೆ ಶುರು ಮಾಡ್ದಾಗ್ಲೇ ಇವ್ರಿಗೆ ಗೊತ್ತಾಗೋದು ಆ ಸತನಲ್ಲ ಜುಟ್ಟು ಅವನ ಜೊತೆಗಿನ ಪಾರ್ಟ್ನರ್ಸ್ ಇದ್ರಲ್ಲ 4 ಜನ, ಅದ್ರಲ್ಲಿ 3 ಜನ ಇವ್ರೇ, ಇನ್ನೊಬ್ಬ ಯಾರು ಅಂತ ಗೊತ್ತಿಲ್ಲ. ಇದ್ರಲ್ಲಿ ಇನ್ನೊಂದು ಮ್ಯಾಟ್ರ್ ಏನಂದ್ರೆ ಆ ಗೋಲ್ಡನ್ ಎಲ್ಲ ಮಾವನೇ ಎಸ್ಕೇಪ್ ಮಾಡೋನೆ ಅಂತ ತಿಳ್ಕೊಂಡು ಇವ್ರನ್ನ ಲಾಕ್ ಮಾಡಿರೋದು. ನೆಕ್ಸ್ಟ್ ಮಾವನ್ನ ಲೇ ಅವತ್ತು ನೀನು ಜುಟ್ಟು ಮನೆಗೋದಲ್ಲ, ಅಲ್ಲಿದ್ದ ಗೋಲ್ಡ್ ನ ಕದ್ದು ಎಲ್ ಮಡಗಿದ್ಯೋ ಹೇಳೋ ಅಂತ ಕೇಳಿದ್ರೆ ಹೆಂಗು ಇವ್ರು ಹೇಳ್ದೆ ಇದ್ರೆ ಬಿಡಲ್ಲ ಅಂತ ತಿಳ್ಕೊಂಡು ಮಾವ ರಾಂಗ್ ಅಡ್ರೆಸ್ ಹೇಳಿ ಕಳ್ಸಿಬಿಡ್ತಾನೆ. ಆ ಸೋಡಾ ಬುಡ್ಡಿ ಅಂಡ್ ಗ್ಯಾಂಗ್ ಇಬ್ರು ಅಡ್ರೆಸ್ಗೆ ಹೋದ್ರೆ ಈ ದಷ್ಟ ಪುಷ್ಟ ದಡಿಯ ಇವ್ರನ್ನ ಕಾಯ್ತವನೆ. ಆಗ ಮಾವ ಕೆಳಗೆ ಬಿದ್ದಿದ್ದ ಕಂಬಿನ ಕಾಲಲ್ಲೇ ತಗೊಂಡು ಅದ್ರಿಂದ ಹೀರೋನ ಹ್ಯಾಂಡ್ ಕಪ್ ನ ತೆಗಿಲಿಕ್ಕೆ ಟ್ರೈ ಮಾಡ್ತಾವ್ರೆ. ಇದ್ರಲ್ಲೊಂದು ಕರ್ಮ ಏನಂದ್ರೆ ಒಂದು ಕಾಲಲ್ಲಿ ತೆಗಿತಾ ಇದ್ರೆ ಇನ್ನೊಂದು ಕಾಲಲ್ಲಿ ಹೀರೋನ ಮುಖಕ್ಕೆಲ್ಲ ಮಸಾಜ್ ಮಾಡ್ತಾವ್ರೆ. ಹಂಗು ಹಿಂಗು ಮಾಡಿ ಆ ಲಾಕ್ ನ ಕೂಡ ತೆಗೆದು ಬಿಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಡೇ ಇಬ್ರು ಲಾಕ್ ನ ಓಪನ್ ಮಾಡ್ಕೊಂಡು ಬ್ಯಾಕ್ ಇಂದ ಆ ದಡಿಯನ ಸೆಂಟರ್ ಪಾಯಿಂಟ್ ಗೆ ಅಟ್ಯಾಕ್ ಮಾಡಿ ಅವರಿಬ್ರು ತಪ್ಪಿಸ್ಕೊಂಡ್ರೆ ಒಂದ ವೇಲಿ ನೋಡಿದ್ರೆ ಟಿವಿಲೆಲ್ಲ ಇವರ ಫೋಟೋನೇ ಹಾಕಿ ವಾಂಟೆಡ್ ಅಂತ ಅನೌನ್ಸ್ ಬೇರೆ ಮಾಡ್ತಾವ್ರೆ. ಇದನ್ನ ನೋಡಿ ಇನ್ನೂ ತಲೆ ಕೆಡ್ಸ್ಕೊಂಡ ಮಾವ ಗುಂಡನಿಗೆ ಫೋನ್ ಮಾಡಿ ಲೇ ಏನೋ ಇದೆಲ್ಲ ಯಾಕೋ ನನ್ನ ಹುಡುಕ್ತಾವ್ರೆ, ಇದನ್ನೆಲ್ಲ ಕೇಳಿ ನೆಕ್ಸ್ಟ್ ಆ ಲವ್ಲಿ ಮನೇಲಿ ಇರ್ತೀನಿ ಬಾರೋ ಬಂದ್ ಮೀಟ್ ಮಾಡೋ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಆ ಲವ್ಲಿ ಮನೆಗೆ ಹೋದ್ರೆ ಅಲ್ಲಿ ಆಲ್ರೆಡಿ ಬ್ಯಾಕ್ ನಲ್ಲಿ ಗಾಳಿ ಹೋಗ್ತಾ ಇದ್ರು. ಮಾವನ್ಗೆ ಲವ್ಲಿ ಇದೆ ಚಿಂತೆ. ಸೊ ಇವತ್ತು ಬೇರೆ ಬರ್ತಡೇ ಅಲ್ಲ, ಅದಕ್ಕೆ ತಂದಿದ್ದ ಚೈನ್ ಗಿಫ್ಟ್ ಕೊಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಆ ಡುಬಾಕ್ ಗ್ಯಾಂಗ್ ಕೂಡ ಬರುತ್ತೆ. ಅದನ್ನ ನೋಡಿ ಹೀರೋ ಅಂಡ್ ಮಾವ ಮಾಡಿ ಮೇಲೋಗಿ ಔತ್ಕೊಂಡ್ರೆ ಒಳ ಬಂದ ಆ ಗ್ಯಾಂಗ್ ಲವ್ಲಿ ಹತ್ರ ಮಾತಾಡ್ತಾ ಇದ್ರೆ ಆಗ ಕಾಲಿಂಗ್ ಬೆಲ್ ಹೊಡೆಯುತ್ತೆ. ಯಾರು ಅಂತ ನೋಡಿದ್ರೆ ಗುಂಡಪ್ಪ. ಅವನನ್ನ ನೋಡಿದ ಈ ಗ್ಯಾಂಗ್ ಮತ್ತೆ ಮೇಲೋಗಿ ಔತ್ಕೊಂತಾರೆ. ಗುಂಡಪ್ಪ ಅಂಡ್ ಲವ್ಲಿ ಮಾತಾಡ್ತಾ ಇದ್ರೆ ಮತ್ತೆ ಬೆಲ್ ಆಗುತ್ತೆ. ಈಗ ಯಾರು ಅಂತ ನೋಡಿದ್ರೆ ದಾಡಿ ಪೊಲೀಸ್. ಆಕ್ಚುಲಿ ಇವನಿಗೂ ಲವ್ಲಿ ಮೇಲೆ ಒಂದು ಕ್ರಶ್. ಸೊ ಬರ್ತಡೇ ಬೇರೆ ಅಲ್ಲ, ಅದ್ರಿಂದ ಕೇಕ್ ತಂದವನೆ. ಇದನ್ನ ನೋಡಿ ಮೇಲೋದ ಗುಂಡ ಔತ್ಕೊಳ್ಳೋಕೆ ಕಬೋರ್ಡ್ ತೆಗಿದ್ರೆ ಅದ್ರಲ್ಲಿ ಇವ್ರಿಬ್ರವ್ರೆ. ಸರಿ ಅಂತ ನೆಕ್ಸ್ಟ್ ಕಬೋರ್ಡ್ ತೆಗಿದ್ರೆ ಅಲ್ಲಿ ಆಲ್ರೆಡಿ ಡುಬ್ಯಾಕ್ ಗ್ಯಾಂಗ್ ಇದೆ. ಅವರನ್ನ ನೋಡಿ ಉರ್ಕೊಂಡ ಗುಂಡಲ್ಲಿ ಏನ್ರೋ ಮಾಡ್ತಾ ಇದೀರಾ ಅಂತ ಕೂಗಿದ್ರೆ ಇದು ಕೆಳಗಿದ್ದ ದಾಡಿ ಪೊಲೀಸ್ ಅಂಡ್ ಅವನ ಅಸಿಸ್ಟೆಂಟ್ ಗೆ ಕೇಳಿ ಅವರು ಮೇಲೆ ಬಂದು ನೋಡ್ತಾರೆ. ಸೋಡಾ ಬುಡ್ಡಿ ಮಾತ್ರ ಔತ್ಕೊಳ್ಳಕ್ಕೆ ಜಾಗ ಇಲ್ಲದೆ ಪರದಾಡ್ತಾ ಇದ್ರೆ ಅವನನ್ನ ನೋಡಿ ನೆಕ್ಸ್ಟ್ ಆಳ್ಗೊಂದು ಕಬೋರ್ಡ್ ತರ ದಾಡಿ ಪೊಲೀಸ್ ಅಂಡ್ ಅವರ ಅಸಿಸ್ಟೆಂಟ್ ಇಬ್ರು ಕಬೋರ್ಡ್ ಗಳನ್ನ ತೆಗೆದ್ರೆ ದಾಡಿ ಪೊಲೀಸ್ ತೆಗೆದ ಕಬೋರ್ಡ್ ನಲ್ಲಿ ಗುಂಡ ಅಂಡ್ ದಡಿಯ ಇಬ್ರು ಇದಾರೆ. ಅಯ್ಯಯ್ಯೋ ಇವನ್ ಬೇರೆ ನೋಡ್ಬಿಟ್ನಾ, ಏನಾದ್ರೂ ಮಾಡ್ಬೇಕು ಅಂತ ಗುಂಡ ಠಕ್
ಟಕ್ ಅಂತ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಲವ್ಲಿಗೆ ಸರ್ಪ್ರೈಸ್ ವಿಶ್ ಮಾಡೋಕ್ ಬಂದಿರೋ ಫ್ರೆಂಡ್ಸ್ ತರ ಆ ಕಡೆಯಿಂದ ಗುಂಗ್ರು ಒಳಗಿಂದ ಇವ್ರು ಹೇಳ್ತಾ ಇದ್ರೆ ಇನ್ನೊಂದು ಕಬೋರ್ಡ್ ಓಪನ್ ಮಾಡಿದ್ನಲ್ಲ ಅಸಿಸ್ಟೆಂಟ್ ಅವನನ್ನ ನೋಡಿ ಯಾರಿದ್ದಾರೆ ಅಂತ ದಾಡಿ ಪೊಲೀಸ್ ಕೇಳಿದ್ರೆ ಅಲ್ಲಿ ಹೀರೋ ಅವ್ರು ಇದ್ರು ಕೂಡ ಇಲ್ಲಿ ಯಾರು ಇಲ್ಲ ಸಾರ್ ಅಂತ ಅಸಿಸ್ಟೆಂಟ್ ಹೇಳ್ತಾನೆ. ಇಲ್ಲೇ ನೋಡಿ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಥೆಫ್ಟ್ ನಲ್ಲಿ ಇದ್ದವ್ರು 5 ಜನ ಅಲ್ವಾ, ಅದ್ರಲ್ಲಿ 5ನೇಯವನೇ ಈ ದಾಡಿ ಪೊಲೀಸ್ ನ ಅಸಿಸ್ಟೆಂಟ್. ದೇರ್ ಫೋರ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಆ ಡುಬಾಕ್ ಟೀಮ್ ಅಲ್ಲಿಂದ ಹೋದ್ರೆ ಈ ಕಡೆ ಗುಂಡ ಮಾವನ ಹತ್ರ ಲೇ ಇನ್ಮೇಲೆ ನಿನ್ಗೆ ಹೆಲ್ಪ್ ಮಾಡೋಕ್ ಆಗಲ್ಲ, ತಗೋ ನೀನು ಎಸ್ಕೇಪ್ ಆಗ್ಲಿಕ್ಕೆ ಬೋಟ್ ಟಿಕೆಟ್ಸ್ ಇದೆ ಅಂತೇಳಿ, ಅದಲ್ದೆ ಯಾಕನ್ನ ಹುಡುಕ್ತಾವ್ರೆ ಅಂತ ಗೊತ್ತಾ ಅಂತ ಅದ್ರ ಬಗ್ಗಿನ ಕೇಸ್ ಫೈಲ್ ಕೂಡ ಅದ್ರಲ್ಲಿ ಇದೆ ಅಂತಾನೆ. ಏನಾದ್ರೂ ಮಾಡ್ಕೋ ನನ್ನ ಬಿಟ್ಬಿಡು ಅಂತ ಗುಂಡ ಹೇಳಿ ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಹೀರೋ ಅಂಡ್ ಮಾವ ಆ ಬೋಟ್ ಹತ್ರ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದ್ ಕಡೆ ಮರೆಯಲ್ಲಿ ಕಾಯ್ತಾ ಇದ್ರೆ ಆಗ ಕೇಸ್ ಫೈಲ್ ನ ಹೀರೋ ನೋಡಿ ಲೇ ಮೇಂಟೈನ್ ಮಾಡೋದ ಮಲ್ಟಿ ಟ್ಯಾಲೆಂಟ್ ಮೂದೇವಿ, ನೀನ್ ಕೊಲೆನೇ ಮಾಡ್ಲಿಲ್ಲ ಅಂದ್ರೆ ಆ ಟೈಮ್ ಅಲ್ಲೇ ಹೋಗಿದ್ದೋ ಅಂತ ಹೀರೋ ಕೇಳಿದ್ರೆ ಆಗ ಮಾವ ಅವತ್ತು ನೈಟ್ ಏನಾಯ್ತು ಅಂತ ಎಲ್ಲಾನು ಹೇಳ್ತಾರೆ. ವಾಟ್ ಮೀನ್ಸ್ ಅವತ್ತು ಜುವಾದಲ್ಲಿದ್ದ ಮಾವನಿಗೆ ಯಾರಿಂದನೋ ಫೋನ್ ಬರುತ್ತೆ, ಈ ತರ ಅಡ್ರೆಸ್ ಹೋಗಿ ಅವನು ಕೊಡೋ ಬಾಕ್ಸ್ ನ ಒಂದು ಪ್ಲೇಸ್ ನಲ್ಲಿ ಡೆಲಿವರಿ ಮಾಡಿದ್ರೆ ನಿನಗೆ ಕಾಸು ಅಂತ ಯಾರೋ ಹೇಳಿದ್ದನ್ನ ಕೇಳಿ ಮಾವ ಆ ಜುಟ್ಟುನ ಮನೆಗೆ ಹೋಗ್ತಾನೆ. ಆ ಜುಟ್ಟುನು ಬಾಕ್ಸ್ ಕೊಟ್ಟು ಈ ಪ್ಲೇಸ್ ನಲ್ಲಿ ಡೆಲಿವರಿ ಮಾಡೋಕೆ ಹೇಳಿದ್ರೆ ಮಾವನು ಅವನ್ ಹೇಳಿದ ಪ್ಲೇಸ್ ನಲ್ಲಿ ಬಾಕ್ಸ್ ಇಟ್ಟು ಅಲ್ಲಿಂದ ಹೋಗವ್ರೆ. ಅದಲ್ದೆ ಆ ಬಾಕ್ಸ್ ಇಟ್ಟ ಪ್ಲೇಸ್ ನ ಪಕ್ಕದಲ್ಲಿ ಒಂದು ವ್ಯಾನ್ ಇತ್ತು. ಬಟ್ ಆ ಬಾಕ್ಸ್ ನಲ್ಲಿ ಗೋಲ್ಡ್ ಇರೋದು ನನಗೇನೋ ಗೊತ್ತು, ಅದು ಬಿಟ್ರೆ ನಾನೇನು ಮಾಡಿಲ್ವೋ ಅಂತ ಮಾವ ಹೇಳಿದ್ರೆ ಓಹೋ ದಟ್ ಮೀನ್ಸ್ ನೀನು ಕೊಲೆ ಮಾಡಿಲ್ಲ, ಯಾರೋ ಕೊಲೆ ಮಾಡಿ ಅದನ್ನ ನಿನ್ನ ಮೇಲೆ ಹಾಕವ್ರೆ. ದೇರ್ ಫೋರ್ ಈ ಕೇಸ್ ನಿಂದ ನೀನು ಪಾರಾಗ್ಬೇಕಂದ್ರೆ ಫಸ್ಟ್ ನಿಜವಾದ ಕಿಲ್ಲರ್ ಯಾರಂತ ನಮ್ಗೆ ಗೊತ್ತಾಗ್ಬೇಕು. ನೀನು ಹೂ ಅಂದ್ರೆ ಈ ಕೇಸ್ ನ ನಾವೇ ಇನ್ವೆಸ್ಟಿಗೇಟ್ ಮಾಡಿ ಒರಿಜಿನಲ್ ಕಿಲ್ಲರ್ ನ ಕಂಡಿಡಿಯೋಣ ಅಂತ ಹೀರೋ ಹೇಳಿದ್ರೆ ಮಾವನ್ಗೂ ಬೇರೆ ಆಪ್ಷನ್ಸ್ ಇಲ್ಲ. ಸೊ ಆಗಿದ್ದಾಗ್ಲಿ ಅನ್ನಮ್ಮನ್ ಜಾತ್ರೆ ಅಂತ ಓಕೆ ಅಂತಾರೆ. ನೆಕ್ಸ್ಟ್ ಡಿಟೆಕ್ಟಿವ್ ಹೆಂಗೋ ಆಗಾಯ್ತು, ಈಗ ಆ ರೇಂಜ್ ಗೆ ರೆಡಿ ಆಗ್ಬೇಕಲ್ಲ. ಸೊ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಇಬ್ರು ಒಂದೊಂದು ಕೋಟ್ ನ ಕದ್ದು ಸ್ಟೈಲ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಮಾವ ಆ ಬಾಕ್ಸ್ ನ ಇಟ್ಟಾಗ ಅಲ್ಲೇ ಒಂದು ವ್ಯಾನ್ ಇತ್ತು ಅಂತ ಹೇಳಿದ್ರಲ್ಲ, ಆ ವ್ಯಾನ್ ನ ಈ ಗೋಲ್ಡ್ ತಗೊಂಡೋಗಕ್ಕೆ ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಅದನ್ನ ಯಾವ್ದಾದ್ರು ಸ್ಕ್ರಾಪ್ ನಲ್ಲಿ ಬಿಟ್ಟಿರ್ತಾರೆ ಅಂತ ಗೆಸ್ ಮಾಡಿ ಅವತ್ತು ಮಾವ ಗೋಲ್ಡ್ ಡೆಲಿವರಿ ಮಾಡಿದ ಸ್ಪಾಟ್ ಅಕ್ಕಪಕ್ಕದ ಸ್ಕ್ರಾಪ್ ನೆಲ್ಲ ಹುಡುಕ್ತಾ ಇದ್ರೆ ಒಂದು ಪ್ಲೇಸ್ ನಲ್ಲಿ ಆ ವ್ಯಾನ್ ಕೂಡ ಸಿಗುತ್ತೆ. ಆದ್ರೆ ಅಲ್ಲಿ ಆಲ್ರೆಡಿ ಅಷ್ಟೊಂದು ವೆಹಿಕಲ್ಸ್ ಇದ್ದಿದ್ರಿಂದ ವ್ಯಾನ್ ನ ತಂದಾಕ್ತವ್ರು ಯಾರು ಅಂತ ತಿಳಿತಾ ಇಲ್ಲ. ನೆಕ್ಸ್ಟ್ ಕೊಲೆ ನಡೆದ ಮನೆಗೆ ಹೋದ್ರೆ ಆ ಮನೆಯ ಹೊರಗೆ 4 CCTV ಕ್ಯಾಮ್ರಾ ಇದೆ. ಸೊ ಒಳಗ್ ಹೋಗ್ಬೇಕಾದ್ರೇನೆ ಹೀರೋ ಇದನ್ನೆಲ್ಲ ನೋಟ್ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಒಳಗೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಒಂದು ಬ್ಲೂಟೂತ್ ಸ್ಪೀಕರ್ ಇರುತ್ತೆ. ಅದನ್ನು ನೋಟ್ ಮಾಡ್ಕೊಂಡು ಹಂಗೆ ನೋಡ್ತಾ ಇದ್ರೆ ಮುಂದೆ ಒಂದು ರೂಮ್ ನಲ್ಲಿ ಕ್ಯಾಮ್ರಾ ಒಂದು ಸಿಗುತ್ತೆ. ಅದು ರೆಗ್ಯುಲರ್ ಆಗಿ ಯೂಸ್ ಮಾಡಿರ್ತಾರಾನೇ ಇದೆ, ಬಟ್ ಅದ್ರಲ್ಲಿರೋ ಮೆಮೊರಿ ಕಾರ್ಡ್ ಕಾಣ್ತಾ ಇಲ್ಲ. ಇದನ್ನು ಕೂಡ ಹೀರೋ ನೋಟ್ ಮಾಡ್ಕೊಂಡು ಹಂಗೆ ಇನ್ನೊಂದು ರೂಮ್ ಒಳಗೆ ಹೋದ್ರೆ ಆ ರೂಮ್ ನ ಯೂಸ್ ಮಾಡೇ ಎಷ್ಟೋ ವರ್ಷಗಳಾದಂಗಿದೆ. ಸೊ ಆ ರೂಮ್ ಎಲ್ಲ ಧೂಳು ತುಂಬಿರ್ತದೆ. ಇದನ್ನೆಲ್ಲ ಗಮನಿಸಿದ್ರೆ ಹೀರೋ ಹಂಗೆ ಆ ರೂಮ್ ನೆಲ್ಲ ನೋಡ್ತಾ ಇದ್ರೆ ಆಗ ಒಳಗ್ ಯಾರೋ ಬರ್ತಾ ಇರೋ ಸೌಂಡ್ ಕೇಳಿ ಹೀರೋ ಅಂಡ್ ಮಾವ ಆ ರೂಮ್ ನಲ್ಲೇ ಮಂಚದ ಕೆಳಗೆ ಬಚ್ಚಿಟ್ಕೊಂತಾರೆ. ಒಳ ಬಂದವ್ರು ಯಾರು ಅಂದ್ರೆ ಪೊಲೀಸ್ನವರು ಬಂದು ಸ್ವಲ್ಪ ಹೊತ್ತು ಇದ್ದು ಅವರು ಹೋದ್ರೆ ನೆಕ್ಸ್ಟ್ ಇವರು ಬಚ್ಚಿಟ್ಕೊಂಡ ಮಂಚದ ಕೆಳಗೆ ನೋಡಿದರೆ ಗೋಡೆಯಲ್ಲಿ ಸ್ಕ್ರಾಚ್ ತರ ಮಾರ್ಕ್ಗಳಿವೆ. ಸೊ ಹೀರೋ ಆ ಮನೆಯೊಳಗೆ ಬಂದಾಗ್ಲಿಂದ ನೋಡಿರೋ ವಿಷಯನೆಲ್ಲ ಜಾಯಿನ್ ಮಾಡಿ ಒಂದು ಮ್ಯಾಟರ್ ಹೇಳ್ತಾನೆ. ಬಟ್ ಅದು ಮಾವನ್ಗೆ ಕನೆಕ್ಟ್ ಆಗಲ್ಲ. ದಟ್ಸ್ ವೈ ಹೀರೋನು ಅರ್ಧದಲ್ಲೇ ಹೇಳಿ ಸುಮ್ನಾಗ್ತಾನೆ. ನೆಕ್ಸ್ಟ್ ಡೇ ಅವರಿಬ್ರು ಹೋಗಿ ಗುಂಡನ್ನ ಮೀಟ್ ಮಾಡ್ತಾರೆ. ಲೇ ನಾನ್ ನೆನ್ನೆ ಎಸ್ಕೇಪ್ ಆಗು ಅಂತ ಹೇಳಿದ್ರೆ ಮತ್ತೆ ಬಂದ್ ಯಾಕೋ ನನ್ ತಲೆ ತಿಂತಾ ಇದ್ದೀರಾ ಅಂತ ಗುಂಡ ಅಂದ್ರೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು, ಇಲ್ಲ ಅಂದ್ರೆ ನಿನಗೂ ಚೀಫ್ ಸಂಸಾರಕ್ಕೂ ಇರೋ ಸಮಾಚಾರನ ಎಲ್ಲರಿಗೂ ಸಮರ್ಪಣೆ ಮಾಡ್ಬಿಡ್ತೀನಿ ಅಂತ ಮಾವ ಹೇಳ್ತಾನೆ. ಗುಂಡಂಗೋ ಬೇರೆ ದಾರಿ ಇಲ್ಲ, ಸರಿ ಹೇಳಿ ಏನ್ ಮಾಡ್ಬೇಕು ಅಂತ. ಅವನ್ ಅಂದ್ರೆ ಕೊಲೆ ಆದ ಮನೆ ಸುತ್ತ ಇರೋ CCTV ಫುಟೇಜ್ ಅನ್ನ ನಾನ್ ನೋಡ್ಬೇಕು, ಅದಲ್ದೆ ಸತ್ತು ಹೋದ ಜುಟ್ಟುನ ಫುಲ್ ಡೀಟೇಲ್ಸ್ ಬೇಕು, ಅವನು ರೀಸೆಂಟ್ ಆಗಿ ಎಲ್ಲೆಲ್ಲಿ ತಿರ್ಗಾಡೋನು, ಎಷ್ಟು ಖರ್ಚು ಮಾಡೋನು ಅನ್ನೋದೆಲ್ಲ ಬೇಕು ಅಂತ ಹೀರೋ ಕೇಳಿದ್ರೆ ಅಲ್ಲ ಪೊಲೀಸ್ ಸ್ಟೇಷನ್ ಒಳಗೋಗಿ ಫುಟೇಜ್ ನ ನೋಡ್ಬೇಕು ಅಂದ್ರೆ ದಮ್ ಬೇಕು. ಸೊ ಅದಕ್ಕೆ ತಕ್ಕಂತೆ ಒಂದು ಪ್ಲಾನ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಡೇ ಸ್ಟೇಷನ್ ಗೆ ಮಾವ ಕ್ಲೀನರ್ ವೇಷದಲ್ಲಿ ಬಂದ್ರೆ ಒಳಗೋಗಕ್ ಮುಂಚೆನೆ ಕೆಲ ಟ್ರಾಪ್ ನೆಲ್ಲ ಮಾವ ರೆಡಿ ಮಾಡಿ ಒಳಗೋದ್ರೆ ಅದೇನಂದ್ರೆ ಒಂದು ಪ್ಲೇಸ್ ನಲ್ಲಿ ಆಯಿಲ್ ಚೆಲ್ಲಿರ್ತಾರೆ, ಇನ್ನೊಂದ್ ಕಡೆ ಚಿಕ್ಕ ಚಿಕ್ಕ ಮಳೆಗಳು ನಿಂತಿರ್ತಾರೆ, ಮತ್ತೊಂದ್ ಕಡೆ ಚಿಕ್ಕ ಚಿಕ್ಕ ಬಾಲ್ಸ್ ಅನ್ನ ಹಾಕಿ ಒಳಗೋಗ್ತಾರೆ. ಈ ಆಪತ್ತಿಗುಟ್ಟಿರೋ ಹಾಫ್ ಬೈಲ್ ಹಂಗವನಲ್ಲ ಮಾವ, ಅವನೇ ಹೋಗಿ ಸ್ಟೇಷನ್ ಅಲ್ಲಿರೋ ಮಕನೆಲ್ಲ ನೋಡ್ತಾನೆ. ಬಟ್ ಆ ಪೊಲೀಸ್ನವರು ಇವನ್ನ ಕಂಡಿಡಿತಾ ಇಲ್ಲ. ಆಗ ಮಾವನೇ ಲೇ ಲೋಕಲ್ ಸ್ಟೇಷನ್ ನಲ್ಲಿರುವ ಲೋಲಾಕ್ ಪೊಲೀಸ್ಗಳ ನನ್ನನ್ನೇ ಕಣವ್ ನೀವು ಹುಡುಕ್ತಾ ಇರೋದು ಅಂತ ಅಂದ್ರೆ ಆಗ ಪೊಲೀಸ್ನವರೆಲ್ಲ ಎಚ್ಚೆತ್ಕೊಂಡು ಮಾವನ್ನ ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಮಾವನು ಅವರಿಂದ ತಪ್ಪಿಸ್ಕೊಂಡು ಸ್ಟೇಷನ್ ನಿಂದ ಹೊರ ಬಂದ್ರೆ ಟ್ರಾಪ್ ಎಲ್ಲ ಇದೆಯಲ್ಲ, ಸೊ ಮಾವ ಅದನ್ನೆಲ್ಲ ಮುಟ್ಟದಂಗೆ ಮೇಲ್ಮೇಲೆ ಹೋದ್ರೆ ಆದ್ರೆ ಪಾಪ ಪೊಲೀಸ್ನವರು ಆ ಟ್ರಾಪ್ ಅಲ್ಲಿ ಸಿಕ್ಕಿ ಪರದಾಡ್ತವ್ರೆ. ಈ ಗ್ಯಾಪ್ ನಲ್ಲಿ ಸ್ಟೇಷನ್ ಒಳಗೋದ ಹೀರೋ ಗುಂಡನ ಹೆಲ್ಪ್ ನಿಂದ ಎಲ್ಲಾ CCTV ಫುಟೇಜ್ ನ ನೋಡ್ತಾ
ಇದ್ರೆ ಇಲ್ಲೊಂದು ಮ್ಯಾಟರ್ ಏನಂದ್ರೆ ಹೀರೋಗೆ ಸಖತ್ ಮೆಮೊರಿ ಪವರ್. ಅದ್ರಿಂದ ಎಲ್ಲಾ ಫುಟೇಜ್ ಅನ್ನ ತನ್ನ ಮೆಮೊರಿ ಪವರ್ ನಲ್ಲಿ ಸೇವ್ ಮಾಡ್ಕೋತಾ ಇದ್ರೆ ಒಂದು ವಾರದ ಫುಟೇಜ್ ನೆಲ್ಲ ನೋಡಿದ ಹೀರೋಗೆ ಏನೋ ಮ್ಯಾಟರ್ ಸ್ಟ್ರೈಕ್ ಆಗಿದೆ, ಅದೇನಂತ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಜುಟ್ಟುನ ಡೀಟೇಲ್ಸ್ ನೆಲ್ಲ ಗುಂಡನ ಹತ್ರನೇ ತಗೊಂಡು ಹೀರೋ ಅಂಡ್ ಪೊಲೀಸ್ ನವರಿಂದ ಎಸ್ಕೇಪ್ ಆದ ಮಾವ ಇಬ್ರು ಒಂದು ಪ್ಲೇಸ್ ನಲ್ಲಿ ಮೀಟ್ ಮಾಡಿ ನೆಕ್ಸ್ಟ್ ಆ ಜುಟ್ಟುನ ಡೀಟೇಲ್ಸ್ ನೆಲ್ಲ ಹೀರೋ ನೋಡ್ತಾ ಇದ್ರೆ ಅದ್ರಲ್ಲಿ ಆ ಜುಟ್ಟುನ ಹೆಂಡತಿ ಅವರಿಂದ ದೂರ ಆಗಿ 9 ವರ್ಷ ಆಗಿದೆ. ಅದಾದ್ಮೇಲೆ ರೀಸೆಂಟ್ ಆಗಿ ಜುಟ್ಟು ಎಲ್ಲೆಲ್ಲಿ ತಿರುಗಾಡಿ ಏನೇನ್ ಖರ್ಚು ಮಾಡವನೆ ಅಂತ ನೋಡ್ತಾವ್ರೆ. ಇಲ್ಲೇ ನೋಡಿ ಇನ್ನೊಂದು ಟ್ವಿಸ್ಟ್, ಆ ಜುಟ್ಟುಗೆ ಒಬ್ಬ ಮಗ ಇದ್ದಾನೆ. ಆ ಮಗ 1 ವರ್ಷದ ಮುಂಚೆ ಮಿಸ್ಸಿಂಗ್ ಅಂತೆಲ್ಲ ತಿಳ್ಕೊಂಡ್ಮೇಲೆ ಆ ಜುಟ್ಟು ತನ್ನ ಮಗನ ಮಿಸ್ಸಿಂಗ್ ಪೋಸ್ಟರ್ ಎಲ್ಲ ಓಡಿಸಿ ಎಲ್ಲಾ ಕಡೆ ಹುಡ್ಕವನೆ. ಅದಾದ್ಮೇಲೆ ಜುಟ್ಟು ಎಲ್ಲಿ ಜಾಸ್ತಿ ಖರ್ಚು ಮಾಡೋನೆ ಆ ಪ್ಲೇಸ್ ಹೋದ ಹೀರೋ ಅದು ನೋಡಿದ್ರೆ ಒಂದು ಕಾಫಿ ಶಾಪ್. ಸೊ ಅಲ್ಲಿದ್ದ ವರ್ಕರ್ ಹತ್ರ ಈ ಜುಟ್ಟುನ ಫೋಟೋ ತೋರಿಸಿ ಇವನು ಇಲ್ಲಿಗೆ ಬರ್ತಾ ಇದ್ನ ಅಂತ ಹೀರೋ ಕೇಳಿದ್ರೆ ಅದಕ್ಕೆ ಅವನು ಕೂಡ ಹೌದು ಸರ್ ರೆಗ್ಯುಲರ್ ಆಗಿ ಬರ್ತಾ ಇದ್ರು, ಆ ಲಾಸ್ಟ್ ಟೇಬಲ್ ನಲ್ಲಿ ಕುತ್ಕೊಂಡು ಆ ಕಡೆ ನೋಡಿ ಫೋಟೋ ತೆಗಿತಾ ಇದ್ರು ಅಂತ ಅವನಂದ್ರೆ ಹೀರೋ ಕೂಡ ಆ ಸೇಮ್ ಟೇಬಲ್ ನಲ್ಲಿ ಕೂತು ಆ ದಿಕ್ಕಿನಲ್ಲೇ ನೋಡಿದ್ರೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ದಟ್ ಮೀನ್ಸ್ ಈ ಅಪಾರ್ಟ್ಮೆಂಟ್ ನಲ್ಲಿ ಯಾರನ್ನೋ ಜುಟ್ಟು ಫೋಟೋ ತೆಗಿತಾ ಇದ್ದಿದ್ದು ಅಂತ ಗೆಸ್ ಮಾಡಿ ನೆಕ್ಸ್ಟ್ ಆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಹತ್ರ ಹೋಗಿ ಅಲ್ಲಿರೋ ರಿಜಿಸ್ಟರ್ ನೆಲ್ಲ ತೆಗೆದು ಜಲಸಿ ಝಾಲಾಡಿದ್ರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್, ಆ ರಿಜಿಸ್ಟರ್ ನಲ್ಲಿ ಮಿಸ್ಸಿಂಗ್ ಆದ ಜುಟ್ಟುನ ಮಗನ ಹೆಸರಿದೆ. ಸೊ ಅವನ್ ಯಾವ ಮನೆಗೆ ಹೋಗಿದ್ದಾನೋ ಆ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಒಂದು ಚಿಕ್ಕ ಹುಡುಗಿ ಬಾಗಿಲು ತೆಗಿತದೆ. ಆ ಹುಡುಗಿ ಹತ್ರ ಹೋಗಿ ನಾವು ಪೊಲೀಸ್ನವರು ಅಂತೇಳಿ ಜುಟ್ಟುನ ಮಗನ ಫೋಟೋ ತೋರಿಸಿ ವಿಚಾರಿಸ್ತಾರೆ. ಆ ಹುಡುಗಿನೂ ಹೌದು ನಮ್ಮ ಕ್ಲಾಸ್ ನಲ್ಲೇ ಓದ್ತಾ ಇದ್ದ ಸರ್, ಬಟ್ 1 ವರ್ಷದ ಮುಂಚೆನೆ ಮಿಸ್ಸಿಂಗ್ ಆದ ಅಂತ ಹೇಳಿ ಅದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂತ ಆ ಹುಡುಗಿ ಹೇಳ್ತಾಳೆ. ಯಾರೇ ಎಲ್ಲೋಗಿ ಏನ ಅಲ್ಲಾಡ್ಸಿದ್ರು ಏನು ವರ್ಕೌಟ್ ಆಯ್ತಾ ಇಲ್ವೇ ಅಂತ ಥಿಂಕ್ ಮಾಡ್ಕೊಂಡು ಹೊರಗೆ ಬರ್ತಾ ಇದ್ರೆ ಸಡಾರನೆ ಯಾರೋ ಬಂದು ಇವ್ರನ್ನ ಲಾಕ್ ಮಾಡಿ ಪ್ಯಾಕ್ ಮಾಡಿದ್ರೆ ಆಕ್ಚುಲಿ ಗೋಲ್ಡ್ ನ ಥೆಫ್ಟ್ ಕೇಸ್ ನಲ್ಲಿದ್ದವರು ಆ ಡುಬ್ಯಾಕ್ ಗ್ಯಾಂಗ್, ಬಟ್ ಆ ಗೋಲ್ಡ್ ನ ಒರಿಜಿನಲ್ ಓನರ್ ನ ಗ್ಯಾಂಗ್ ನವ್ರೆ ಈಗ ಹೀರೋ ಅಂಡ್ ಮಾವನ್ನ ಲಾಕ್ ಮಾಡಿ ಪ್ಯಾಕ್ ಮಾಡವ್ರೆ. ನೋಡಕ್ ಒಳ್ಳೆ ಡಯಾಬಿಟಿಸ್ ನ ಡಯಾಗ್ರಾಮ್ ತರ ಅವನಲ್ಲ, ಇವನೇ ಆ ಗೋಲ್ಡ್ ನ ಓನರ್. ಲೇ ಇನ್ನು ಯಾರ್ಯಾರನ್ನೋ ನಾವ್ ನೋಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಆ ಡಯಾಗ್ರಾಮ್ ಅಂಕಲ್ ಮಾವನ್ನ ನೋಡಿ ಬ್ಲಡಿ ಫುಲ್ ಎಲ್ಲೋ ನನ್ನ ಗೋಲ್ಡ್ ಅಂತ ಕೇಳಿದ್ರೆ ಅಂಕಲ್ ನಾನ್ ಅದನ್ನ ಕದಿಲಿಲ್ಲ ಅಂತ ಮಾವ ಹೇಳ್ತಾ ಇದ್ರೆ ಅಲ್ಲಿಗೆ ಆ ಲವ್ಲಿಯ ಎಂಟ್ರಿ ಆಗುತ್ತೆ. ಲವ್ಲಿಗೂ ಈ ಅಂಕಲ್ಗೂ ಪರಿಚಯ ಇರ್ಬೇಕು. ಸೊ ಲವ್ಲಿ ಮಾವಂಗೆ ಸಪೋರ್ಟ್ ಮಾಡಿದ್ರೆ ಈ ತರ ಅವರು ಗೋಲ್ಡ್ ನ ಕದ್ದಿಲ್ಲ, ಅದ್ರ ಬದಲು ಅದನ್ನ ಕಂಡಿಡಿಯಕ್ ಟ್ರೈ ಮಾಡ್ತಾವ್ರೆ ಅಂತಾಳೆ. ಆ ಡಯಾಗ್ರಾಮ್ ಅಂಕಲ್ ಯಾವನೇನಾದ್ರೂ ಮಾಡ್ಕೊಳ್ಳಿ ಬಟ್ ಇನ್ನ 5 ದಿನದಲ್ಲಿ ನನ್ನ ಗೋಲ್ಡ್ ನನ್ನ ಹತ್ರ ಬರ್ಬೇಕು ಅಂತ ಅವ್ರಂದ್ರೆ ಆಗ ಹೀರೋ ಸಡನ್ ಆಗಿ 5 ದಿನ ಯಾಕೆ ಸಾರ್ ಇನ್ನ 3 ದಿನದಲ್ಲಿ ಕಂಡಿಡಿತೀನಿ ಅಂತಾರೆ. ಓಹೋ ಓಕೆ ಕಂಡಿಡಿರಿ ಅಂತ ಆ ಡಯಾಗ್ರಾಮ್ ಅಂಕಲ್ ಎಲ್ಲಾರನ್ನ ಕಳಿಸಿದ್ರೆ ಲೇ ಅಲಾಟ್ಮೆಂಟ್ ಆಗ್ದಿರ ಆಲ್ಗರಿದಮ್ 3 ದಿನದಲ್ಲಿ ಹೇಗೋ ಕಂಡಿಡಿಯೋದು, ಇನ್ನು ನಿನ್ನ ಜೊತೆ ನಾನಿದ್ರೆ ನನ್ನ ಕತೆ ಅಷ್ಟೇ ಅಂತ ಜಗಳ ಆಡ್ಕೊಂಡು ಹೀರೋ ಅಂಡ್ ಮಾವ ಬೇರೆ ಆಗ್ತಾರೆ. ಇಬ್ರು ಬೇರೆ ಬೇರೆಯಾಗಿ ಹುಡುಕ್ತಾ ಇದ್ರೆ ಹೀರೋ ಮಾತ್ರ ಆ ಚಿಕ್ಕ ಹುಡುಗಿ ಮನೆಗೆ ಹೋಗಿ ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಆಕ್ಚುಲಿ ಆ ಹುಡುಗಿಯ ತಂದೆ ತಾಯಿ ಇಬ್ರು ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಾರೆ. ಸೊ ಈಗ ಬೇರೆಯವರು ಈ ಹುಡುಗಿನ ದತ್ತು ತಗೊಂಡ್ ಸಾಕ್ತಾವ್ರೆ. ಅದಲ್ದೆ ಆ ಹುಡುಗಿ ಕೂಡ ಹೀರೋನ ಬಗ್ಗೆ ಕೇಳಿದ್ರೆ ಹೀರೋನ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿದ್ದಾರೆ, ಬಟ್ ಅವರು 5ನೇ ಕ್ಲಾಸ್ ನಲ್ಲಿ ಇದ್ದಾಗ ಅವರ ತಂದೆನ ಪೊಲೀಸ್ನವ್ರು ಅರೆಸ್ಟ್ ಮಾಡಿರ್ತಾರೆ. ಬಟ್ ಯಾಕೆ ಅಂತ ಹೀರೋಗ್ ಇದುವರೆಗೂ ಗೊತ್ತೇ ಇಲ್ಲ. ಹಿಂಗೆ ಮಾತಾಡ್ತಾ ಇದ್ರೆ ಅಲ್ಲಿಗೆ ಆ ಹುಡುಗಿಯ ಸಾಕು ತಂದೆ ಬರ್ತಾರೆ. ಮೊದಲೇ ನಮ್ ಹೀರೋನ ಮೆಮೊರಿ ಶಾರ್ಪ್ ಅಲ್ಲ, ಇವ್ರನ್ನೆಲ್ಲೋ ನೋಡಿದೀನಿ ಅಂತ ಹೀರೋ ಫುಲ್ ಮೆಮೊರಿ ಒಳಗೆ ಸರ್ಚಿಂಗ್ ಗೆ ಸ್ಟಾರ್ಟ್ ಮಾಡಿದ್ರೆ ಆಪೋಸಿಟ್ ನಲ್ಲಿದ್ದ ಆ ಹುಡುಗಿಯ ಅಪ್ಪ ಕೂಡ ಹೀರೋನ ನೋಡ್ತಾವ್ರೆ. ಸಮ್ ಸೆಕೆಂಡ್ಸ್ ನಲ್ಲೇ ಹೀರೋಗೆ ಇವರ ಫೇಸ್ ಫ್ಲಾಶ್ ಆಗುತ್ತೆ. ಎಲ್ಲಿ ಅಂದ್ರೆ ಇವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ ಸ್ಕ್ರಾಪ್ ಗ್ಯಾರೇಜ್, ಅಲ್ಲಿ ಇವರನ್ನ ಹೀರೋ ನೋಡಿರ್ತಾರೆ. ಸೊ ಹೀರೋ ಸ್ವಲ್ಪ ಗಾಬ್ರಿಲೆ ನಾನಿನ್ನು ಬರ್ತೀನಿ ಅಂತೇಳಿ ಅಲ್ಲಿಂದ ಹೋದ್ರೆ ಆ ಕಡೆ ಮಾವ ಎಲ್ಲೆಲ್ಲ ಸುತ್ತಿ ಪೊಲೀಸ್ನವ್ರ ಹತ್ರ ಎಲ್ಲ ಒದೆ ತಿಂದು ತಪ್ಪಿಸ್ಕೊಂಡು ಕೊಲೆಯಾದ ಮನೆಗೆ ಬಂದ್ರೆ ಅಟ್ ಲಾಸ್ಟ್ಲಿ ಹೀರೋ ಕೂಡ ಅದೇ ಮನೆಗೆ ಬರ್ತಾರೆ. ಏನಾದ್ರೂ ಕಂಡಿಡ್ದ ಅಳಿಮಯ ಅಂತ ಮಾವ ಕೇಳಿದ್ರೆ ಆಗ ಹೀರೋ ಇಂಟೆಲಿಜೆಂಟ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಹೀರೋ ಪೊಲೀಸ್ ಸ್ಟೇಷನ್ ನಲ್ಲಿ 1 ವಾರದ ಫೂಟೇಜ್ ನೋಡಿದ್ರಲ್ಲ, ಆ CCTV ಸ್ಟ್ರಕ್ಚರ್ ಹೇಗಂದ್ರೆ 1 ವಾರ ರೆಕಾರ್ಡ್ ಆದ್ರೆ ಮಾತ್ರ ಇರುತ್ತೆ, ಹಳೆಯದೆಲ್ಲ ಕ್ಲಿಯರ್ ಆಗೋಗುತ್ತೆ. ಸೊ ಇದ್ರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಆ ಜುಟ್ಟುನ ಕೊಂದ ಕಿಲ್ಲರ್ 1 ವಾರದಿಂದ ಅವನ ಮನೆಯಲ್ಲೇ ಬಚ್ಚಿಟ್ಕೊಂಡವನೇ. ಆಕ್ಚುಲಿ ಆ ಮನೆಯಲ್ಲಿ ಒಂದು ಧೂಳು ತುಂಬಿರೋ ರೂಮ್ ಇತ್ತಲ್ಲ, ಅದು ಜುಟ್ಟುನ ಮಗನ ರೂಮ್. ಅವನು ಮಿಸ್ಸಿಂಗ್ ಆದಾಗ್ಲಿಂದ ಜುಟ್ಟು ಆ ರೂಮ್ ನ ಯೂಸೇ ಮಾಡಿಲ್ಲ. ಸೊ ಈ ರೂಮ್ ನಲ್ಲೇ ಕಿಲ್ಲರ್ 1 ವಾರ ಇದ್ದಾನೆ. ಆ ಮಂಚದ ಕೆಳಗಿನ ಮಾರ್ಕ್ ಇತ್ತಲ್ಲ, ಅದು ಅವನ ಶೂ ಪ್ರಿಂಟ್. ದಟ್ ಮೀನ್ಸ್ ಈ ಮಂಚದ ಕೆಳಗೆ ಅವನು ಬಚ್ಚಿಟ್ಕೊಂಡಿದ್ದು. ಆಲ್ರೆಡಿ ಜುಟ್ಟು ರೆಗ್ಯುಲರ್ ಆಗಿ ಆ ಕಾಫಿ ಶಾಪ್ ಗೆ ಬೇರೆ ಹೋಗ್ತಾ ಇದ್ನ. ಆ ಟೈಮ್ ನಲ್ಲೇ ಕಿಲ್ಲರ್ ಬಾತ್ರೂಮ್ ಹೋಗೋದು, ಊಟ ಮಾಡೋದು ಇದೆಲ್ಲ ಮಾಡಿರ್ಬೇಕು. ಇನ್ನು ನನಗೆ
ಆ ಕಿಲ್ಲರ್ ನ ಬಗ್ಗೆ ಕ್ಲಾರಿಟಿ ಬೇಕು. ಸೊ ಅವತ್ತು ಇಲ್ಲಿ ನೀನು ಬಂದೋಗೋವರೆಗೂ ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳು ಅಂತ ಹೀರೋ ಅಂದ್ರೆ, ಆಗ ಮಾವನು ಹೇಳ್ತಾನೆ. ಅದನ್ನ ಹಾಗೆ ಇವಾಗ ಇವ್ರಿಬ್ರು ಮುಂದೆ ನಡೆಯೋ ತರಾನೇ ತೋರಿಸ್ತಾರೆ. ಮಾವ ಆ ಮನೆಗೆ ಬಂದಾಗ ಆ ಜುಟ್ಟುನೇ ಬಾಗಿಲು ತೆಗಿತಾನೆ. ಒಳ ಬಂದ ಮಾವನ್ನ ಅವನೇ ಚೇರ್ ಮೇಲೆ ಕುಂತ್ಕೊಳ್ಳಕ್ ಹೇಳಿದ್ರೆ ಆ ಚೇರ್ ಮೇಲೆ ಆಯುಧ ಇದೆ. ಸೊ ಮಾವ ಆ ವೆಪನ್ ನ ಎತ್ತಿ ಟೇಬಲ್ ಮೇಲೆ ಇಡ್ತಾರೆ. ದಟ್ಸ್ ವೈ ಅವರ ಫಿಂಗರ್ ಪ್ರಿಂಟ್ ಆ ವೆಪನ್ ಮೇಲಿದೆ. ಆಗ ಸ್ಟಾಪ್ ಮಾಡಿಸಿದ ಹೀರೋ, ನಿನಗೆ ಕರೆಕ್ಟ್ ಆಗಿ ನೆನಪಿದ್ಯಾ ಅವನೇ ನಿನ್ನ ಚೇರ್ ನಲ್ಲಿ ಕುಳಿತುಕೊಳ್ಳಕ್ಕೆ ಹೇಳದ್ನ ಅಂದ್ರೆ, ಹೌದು ಕೊಡೋ ಅವನೇ ಹೇಳಿದ್ದು ಅಂತ ಹೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಜುಟ್ಟು ಒಂದು ಬಾಕ್ಸ್ ತೋರಿಸಿ ಅದನ್ನ ಡೆಲಿವರಿ ಮಾಡೋ ಅಡ್ರೆಸ್ ನು ಹೇಳಿ ಮಾವನಿಗೆ ಕಾಸು ಕೊಟ್ಟು ಅವನೊಂದು ರೂಮ್ ಒಳಗೋದ್ರೆ ದುಡ್ಡನ್ನ ಎಣಿಸಿ ಮಡಿಕೊಂಡು ಆ ಬಾಕ್ಸ್ ನ ತಗೊಂಡು ಹೋಗ್ಬೇಕಾದ್ರೆ ವಾಪಸ್ ನೋಡಿದ್ರೆ ಜುಟ್ಟು ಒಳಗೆ ಕುಂತಿರೋ ತರ ಡಿಸ್ಪ್ಲೇ ಕಾಣುತ್ತೆ. ಒಳಗೆ ಸಮ್ ಮ್ಯೂಸಿಕ್ ಬೇರೆ ಪ್ಲೇ ಆಗ್ತಾ ಇದ್ದಿದ್ರಿಂದ ನಾನು ನನ್ನ ಪಾಡಿಗೆ ಹೋದೆ ಅಂತ ಮಾವ ಹೇಳಿದ್ರೆ, ಇದನ್ನೆಲ್ಲ ಕೇಳಿದ ಹೀರೋಗೆ ಎಲ್ಲೋ ಡೌಟ್ ಬರ್ತಾ ಇದೆ. ಅದಕ್ಕೆ ಹೀರೋ ಅಲ್ಲಿರೋ ಲೈಟ್ ಎಲ್ಲ ಆಫ್ ಮಾಡಿ ಒಂದು ಕ್ಯಾಂಡಲ್ ಹಚ್ಚಿ ಜುಟ್ಟು ಹೇಗೆ ಒಳಗೆ ಕೂತಿದ್ನೋ ಹಾಗೆ ಹೀರೋನ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂತ್ಕೊಂಡು ನೀನು ಹೋಗ್ಬೇಕಾದ್ರೆ ಇದ್ದೇ ತರ ನೋಡ್ದ ಅಂತಂದ್ರೆ ಮಾವ ಫುಲ್ ಶಾಕ್ ಆಗಿ, ಹೌದು ಅಳಿಮಯ್ಯ ಸೇಮ್ ಟು ಸೇಮ್ ಹೀಗೆ ನೋಡ್ದೆ ಅಂತ ಅವರಂದ್ರೆ, ಇಲ್ಲೇ ನೋಡಿ ಹೀರೋ ಒಂದು ಬ್ರಿಲಿಯಂಟ್ ಆದ ಟ್ವಿಸ್ಟ್ ಕೊಡ್ತಾರೆ. ಲೇ ಮಂಗೂಸ್ ಮಾವ, ನೀನು ಇಲ್ಲಿಗೆ ಬರೋ ಮುಂಚೆನೆ ಆ ಜುಟ್ಟುನ ಕೊಲೆ ಮಾಡೋನು. ನಿನಗೆ ಬಾಗಿಲು ತೆಗ್ದಿದ್ದು ಜುಟ್ಟು ಅಲ್ಲ, ಕಿಲ್ಲರ್ ಕೊಲೆ ಮಾಡಿ ಯಾರನ್ನಾದ್ರೂ ಸಿಕ್ಕಾಕ್ಸ್ಬೇಕು ಅಂತಾನೆ ನಿನ್ನ ಇಲ್ಲಿಗೆ ಬರೋ ಕೇಳಿ ಕೊಲೆ ಮಾಡಿದ ವೆಪನ್ ನ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ ಬರೋ ತರ ಮಾಡೋನೆ. ದಟ್ ಮೀನ್ಸ್ ನೀನು ಒಳಗೆ ಬಂದಾಗ ಇದ್ದಿದ್ದೆ ರಿಯಲ್ ಕಿಲ್ಲರ್ ಅಂತ ಹೇಳ್ತಾ ಇದ್ರೆ, ಆಗ ಸಡನ್ ಆಗಿ ಮಾಸ್ಕ್ ಹಾಕೊಂಡವನೊಬ್ಬ ಬಂದು ಇಬ್ರು ಅಟ್ಯಾಕ್ ಮಾಡಿದ್ರೆ, ಲೇ ಈ ಮಾವನ್ನೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀಯನೋ ಅಂತ ಮಾವ ಅವನ ಕೈ ಮುರಿದು ಓಡಿಸಿದ್ರೆ ಅವನು ಹೋಗ್ತಾ ಹೋಗ್ತಾ ಆ ಮನೆಗೆ ಬೆಂಕಿ ಹಚ್ಚಿ ಓಡೋಗ್ತಾನೆ. ಅಯ್ಯಯ್ಯೋ ಅಂತ ಅಲ್ಲಿಂದ ಹೀರೋ ಅಂಡ್ ಮಾವ ತಪ್ಪಿಸ್ಕೊಳ್ಳಕ್ ನೋಡ್ತಾರೆ. ಅದ್ರಲ್ಲೂ ಹೀರೋ ಅಲ್ಲಿದ್ದ ಬ್ಲೂಟೂತ್ ಸ್ಪೀಕರ್ ತಗೊಂಡು ಹಂಗೋ ಹಿಂಗೋ ಅಲ್ಲಿಂದ ತಪ್ಸ್ಕೊಂತಾರೆ. ನೆಕ್ಸ್ಟ್ ಡೇ ಹೀರೋ ಮಾವನ್ನ ಆ ಚಿಕ್ಕ ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿಗೆ ಯಾಕೋ ಅಂತ ಕೇಳ್ತಾನೆ ಮಾವ. ಲೇ ಆ ಚಿಕ್ಕ ಹುಡುಗಿಯ ಸಾಕು ಅಪ್ಪಾನೆ ಕಣೋ ಒರಿಜಿನಲ್ ಕಿಲ್ಲರ್ ಅಂತ ಶಾಕ್ ಕೊಡ್ತಾನೆ ಹೀರೋ. ನೀನು ಬಾಕ್ಸ್ ತಗೊಂಡೋಗಿ ಇಟ್ಟ ಪ್ಲೇಸ್ ನಲ್ಲಿ ಒಂದು ವ್ಯಾನ್ ಇತ್ತಲ್ಲ, ಅದೇ ವ್ಯಾನ್ ನ ನಾವು ಸ್ಕ್ರಾಪ್ ಗ್ಯಾರೇಜ್ ನಲ್ಲಿ ನೋಡಿದ್ದು. ಆ ಗ್ಯಾರೇಜ್ ನಲ್ಲೇ ಇವನು ಕೆಲಸ ಮಾಡ್ತಾ ಇದ್ದಿದ್ದು. ಕೊಲೆ ನಡೆದ ಒಂದು ವಾರದ ಮುಂಚೆಯಿಂದಾನು ಅವನು ಕೆಲಸಕ್ಕೆ ಲೀವ್ ಹಾಕವ್ನೆ. ಸೊ ಲೀವ್ ನಲ್ಲಿದ್ದಾಗ್ಲೇ ಆ ಜುಟ್ಟುನ ಮನೆಯೊಳಗೆ ಬಚ್ಚಿಟ್ಕೊಂಡು ಕೊಲೆ ಮಾಡೋನೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋಕೆ ಅವರ ಮನೆಗೆ ಹೋಗೋದು ಅಂತ ಇಬ್ರು ಆ ಚಿಕ್ಕ ಹುಡುಗಿ ಮನೆಗೆ ಹೋದ್ರೆ ಅಲ್ಲಿ ಅವರಪ್ಪ ಇಲ್ಲ. ಅದಲ್ದೆ ಆ ಚಿಕ್ಕ ಹುಡುಗಿ ಸ್ಲೀಪಿಂಗ್ ಪಿಲ್ಸ್ ತಗೊಂಡು ಸೂಸೈಡ್ ಗೆ ಟ್ರೈ ಮಾಡೋಳೆ. ಅವಳ ಪಕ್ಕದಲ್ಲೇ ಒಂದು ಡೈರಿ ಕೂಡ ಉರಿತಾ ಇದೆ. ಸೊ ಫಸ್ಟ್ ಆ ಹುಡುಗಿನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಸೇಮ್ ಟೈಮ್ ಅಲ್ಲಿ ಆ ಡೈರಿನು ಆರ್ಸಿ ಜೊತೆಯಲ್ಲಿ ತಗೊಂಡ್ ಹೋಗ್ತಾರೆ. ಆಮೇಲೆ ಆ ಡೈರಿನ ಡೀಟೇಲ್ ಆಗಿ ಓದ್ತಾರೆ. ಲೇ ಮಾವ, ಅವನು ಯಾಕೆ ಕೊಲೆ ಮಾಡ್ದ ಅಂತ ಗೊತ್ತಾಯ್ತೋ, ಆ ರೀಸನ್ ಇದ್ರಲ್ಲಿದೆ ಅಂತ ಹೇಳಿ ಪೇಜ್ ನ ಟರ್ನ್ ಮಾಡಿದ್ರೆ ಲಾಸ್ಟ್ ಪೇಜ್ ಮಾತ್ರ ಇಲ್ಲ. ಅದನ್ನೇ ನೋಡ್ತಾ ಇದ್ರೆ ಅದೇ ಟೈಮ್ಗೆ ಪೊಲೀಸ್ನವರೆಲ್ಲ ಅಲ್ಲಿಗೆ ಬರ್ತಾರೆ. ಸೊ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ ಹೋದಾಗ ಮಾವ ಒಂದು ಟ್ರಾಲಿನ ತಳ್ಬಿಡ್ತಾರೆ. ಆಗ ಮಾವ ಕೆಳಗೆ ಬಿದ್ದ ಥಿಂಗ್ಸ್ ನೆಲ್ಲ ಅದ್ರಲ್ಲಿ ಹಾಕ್ತಾ ಇದ್ರೆ ಅದನ್ನ ನೋಡಿ ಹೀರೋಗೆ ಏನೋ ಸ್ಟ್ರೈಕ್ ಆಗುತ್ತೆ. ಏನು ಅಂತ ಗೊತ್ತಿಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡು, ಲೇ ಮಾವ ಬೇಗ ಕೊಲೆ ನಡೆದ ಪ್ಲೇಸ್ಗೆ ಹೋಗ್ಬೇಕು ನಡಿಯೋ ಅಂದ್ರೆ, ಆಗ ಅಲ್ಲೇ ಇದ್ದ ಕಾರ್ನ ಕತ್ಕೊಂಡು ಕೊಲೆ ನಡೆದ ಪ್ಲೇಸ್ಗೆ ಹೋಗ್ತಾ ಇದ್ರೆ ಇದನ್ನ ಆ ದಾಡಿ ಪೊಲೀಸ್ ನೋಡ್ಬಿಡ್ತಾನೆ. ಸೊ ಅವನು ಇವ್ರನ್ನ ಅಟ್ಟಾಡ್ಸ್ಕೊಂಡು ಬಂದ್ರೆ ಸಖತ್ ಚೇಸಿಂಗ್ ನಡೀತದೆ. ಕಾರಿಂದ ಆಟೋಯಿಂದ ಕಾಲು, ಫುಲ್ಲು ವೆರೈಟಿ ಆಗಿ ಮಾವ ಅಂಡ್ ಹೀರೋ ಓಡ್ತಾ ಇದ್ರೆ ಅವ್ರನ್ನ ಬಿಡ್ದಂಗೆ ಚೇಸ್ ಕೂಡ ಮಾಡ್ತಾವನೆ ಪೊಲೀಸು. ಅಟ್ ಲಾಸ್ಟ್ಲಿ ಇವರಿಬ್ರು ಆ ಕೊಲೆ ಆದ ಪ್ಲೇಸ್ಗೆ ಹೋಗ್ತಾರೆ. ಅದನ್ನ ನೋಡಿದ ಪೊಲೀಸ್ನವರು ಹೊರಗೆ ನಿಂತು ಮೈಕ್ ನಲ್ಲಿ ಹೊರಗೆ ಬಂದ್ರೋ ಅಂತ ಅನೌನ್ಸ್ ಮಾಡ್ತಾ ಇದ್ರೆ ಒಳಗೆ ಹೀರೋ, ಲೇ ಮುಟ್ಟಾಳ ಮಾವ, ಆ ಗೋಲ್ಡ್ ಇಲ್ಲೇ ಎಲ್ಲೋ ಇದೆಯೋ ಹುಡ್ಕೋ ಅಂದ್ರೆ ಇಬ್ರು ಆ ಮನೆನೇ ಜಲ್ಸಿ ಜಾಳ ಆಡಿದ್ರೆ ಕೊನೆಗೆ ಒಂದು ಹಳೆ ಶಿಲೆನ ಮಾವ ಹೊಡೆದ್ರೆ ಅಲ್ಲಿ ಗೋಲ್ಡ್ ಕಾಣಿಸುತ್ತೆ. ಸೊ ಆ ಶಿಲೆನ ತಳ್ಕೊಂಡು ಅದರ ಹಿಂದೆ ಹೀರೋ ಅಂಡ್ ಮಾವ ಹೊರ ಬಂದು, ಸಾರ್ ನೀವು ಹುಡುಕ್ತಾ ಇದ್ದ ಗೋಲ್ಡ್ ಈ ಶಿಲೆಯಲ್ಲಿದೆ. ಅದಲ್ಲದೆ ಈ ಗೋಲ್ಡ್ ನ ಥೆಫ್ಟ್ ನಾನ್ ಮಾಡಿಲ್ಲ, ಅದನ್ನ ಮಾಡಿದ್ದು 5 ಜನ. ಅದರಲ್ಲಿ ಒಬ್ಬ ತೀರೋಗೋನೆ, ಇನ್ನೊಬ್ಬ ದಾಡಿ ಪೊಲೀಸ್ ನ ಅಸಿಸ್ಟೆಂಟ್, ಇನ್ನು 3 ಜನ ಆ ಡುಬಾಕ್ ಗ್ಯಾಂಗ್ ನವರು ಅಂತ ಹೇಳಿ. ಆ ಕೊಲೆನೂ ನಾನು ಮಾಡಿಲ್ಲ ಸರ್, ನೀವು ನನಗೆ ಚಾನ್ಸ್ ಕೊಟ್ರೆ ನಾನ್ ಅದನ್ನ ಪ್ರೂವ್ ಕೂಡ ಮಾಡ್ತೀನಿ ಅಂತ ಅವನಂದ್ರೆ, ಹೇಗೂ ಗೋಲ್ಡ್ ಸಿಕ್ತಲ್ಲ. ಸೊ ಪೊಲೀಸ್ನವರು ಇವ್ರು ಹೇಳಿದ್ನಲ್ಲ ನಿಜ ಅಂತ ತಿಳ್ಕೊಂಡು, ಸೊ ಬನ್ರೋ ಆ ಕಿಲ್ಲರ್ ನ ತೋರಿಸಿ ಅಂತ ಕರ್ಕೊಂಡು ಹೋದ್ರೆ ಹೀರೋ ಅಂಡ್ ಮಾವ ಪೊಲೀಸ್ ಕಾರ್ ನಲ್ಲೇ ಆ ಚಿಕ್ಕ ಹುಡುಗಿನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಗೆ ಹೋದ್ರೆ ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಸಾಕಪ್ಪ ಇರ್ತಾನೆ. ಲೇ ನೋಡಕ್ಕೊಳ್ಳೆ ಕಂಡಮ್ಮಾದ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ ತರ ಇಟ್ಕೊಂಡು ಏನು ಗೊತ್ತಿಲ್ಲದೆ
ಮಾಡೋ ತರ ಇದೆಯಾ ನೋಡು ಅಂತ ಇದುವರೆಗೂ ನಡೆದಿರೋ ಎಲ್ಲಾನು ಮಾವ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ನೀವು ಒಂದು ವಾರದ CCTV ಫುಟೇಜ್ ಮಾತ್ರ ನೋಡಿದ್ದೀರಿ, ಅದ್ರಲ್ಲಿ ನಾನ್ ಮಾತ್ರ ನಿಮಗೆ ಕಾಣಿಸ್ತಾ ಇದ್ದೀನಿ. ಬಟ್ ಈ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೆಲ್ಸ್ ಆ ಕೊಲೆ ನಡೆಯೋ ಒಂದು ವಾರದ ಮುಂಚೆಯೇ ಆ ಮನೆಯೊಳಗೋಗಿ ಅಲ್ಲೇ ಇದ್ದಾನೆ. ಅದಕ್ಕೆ ಎವಿಡೆನ್ಸ್ ಒಂದು ರೂಮ್ ನ ಮಂಚದ ಕೆಳಗಿದೆ. ನೆಕ್ಸ್ಟ್ ಯಾವತ್ತು ಕೊಲೆ ಮಾಡಿದ್ನೋ ಅವತ್ತು ನನಗೆ ಕಾಲ್ ಮಾಡಿ ಒಂದು ಕೆಲ್ಸ ಇದೆ, ಅದನ್ನ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಹೇಳ್ದ. ಬಿಕಾಸ್ ಯಾರನ್ನಾದ್ರೂ ಫ್ರೇಮ್ ಮಾಡ್ಬೇಕಲ್ಲ. ನಾನು ಆ ಮನೆಗೆ ಬರೋ ಮುಂಚೆನೆ ಆ ಜುಟ್ಟುನ ಸಾಯಿಸಿ ಇವನ ಫೇಸ್ ನನಗೆ ಗೊತ್ತಾಗ್ಬಾರ್ದು ಅಂತ ಮನೇಲಿರೋ ಎಲ್ಲಾ ಲೈಟ್ ನು ಆಫ್ ಮಾಡಿ ಕ್ಯಾಂಡಲ್ ಮಾತ್ರ ಹಚ್ಚೋನೆ. ಅದಾದ್ಮೇಲೆ ಆ ಸತ್ತ ಜುಟ್ಟುನ ಒಂದು ರೂಮ್ ನಲ್ಲಿ ಕೂರಿಸಿ ನೆಕ್ಸ್ಟ್ ಬ್ಲೂಟೂತ್ ಸ್ಪೀಕರ್ ಇಂದ ಮ್ಯೂಸಿಕ್ ಹಾಕವನೆ. ನಂತರ ನಾನು ಬರ್ತೀನಿ, ಆಗ ಆ ಚೇರ್ ಮೇಲಿದ್ದ ವೆಪನ್ ಮೇಲೆ ನನ್ನ ಫಿಂಗರ್ ಪ್ರಿಂಟ್ ಬೀಳೋ ಹಾಗೆ ಅವನು ಮಾಡ್ದ. ನಾನು ಅದನ್ನ ತಿಳಿದಂಗೆ ಮುಟ್ಬಿಟ್ಟೆ. ದಟ್ಸ್ ವೈ ಅದ್ರಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಬಂತು. ಇದೆಲ್ಲ ಓಕೆ ಸರ್, ನನಗೆ ನೆಕ್ಸ್ಟ್ ಕಾಡಿದ್ದೆ ಅವನ್ ಹೆಂಗೆ ಹೊರಗೋದ ಅಂತ. ಬಟ್ ಸಮ್ ಟೈಮ್ ಬ್ಯಾಕ್ ಇದೇ ಹಾಸ್ಪಿಟಲ್ ಟ್ರಾಲಿನ ಡ್ಯಾಶ್ ಮಾಡ್ದೆ. ನನಗೆ ಅವನ ಪ್ಲಾನ್ ಫ್ಲಾಶ್ ಆಗಿದ್ದೆ ಆಗ ಅಂತ ಮಾವ ಹೇಳ್ತಾನೆ. ಆಕ್ಚುಲಿ ಅಲ್ಲೇ ನಡೆದಿದೆ ಅಂದ್ರೆ ಒಳ ಬಂದ ಮಾವನಿಗೆ ಇವನು ದುಡ್ಡು ಕೊಟ್ಟು ಆ ಬಾಕ್ಸ್ ನ ಇಟ್ಟು ಡೆಲಿವರಿ ಮಾಡೋ ಅಡ್ರೆಸ್ ನು ಹೇಳಿ ಮಾವ ದುಡ್ಡನ್ನ ಎಣಿಸ್ತಾ ಇದ್ದ ಗ್ಯಾಪ್ ನಲ್ಲಿ ಯಾವ ಬಾಕ್ಸ್ ನ ಡೆಲಿವರಿ ಮಾಡೋಕ್ ಹೇಳಿದ್ನೋ ಆ ಬಾಕ್ಸ್ ನೊಳಗೆ ಇವನು ಬಚ್ಚಿಟ್ಕೊಂತಾನೆ. ಸೇಮ್ ಟೈಮ್ ಗೆ ಆ ಬ್ಲೂಟೂತ್ ಸ್ಪೀಕರ್ ಇಂದ ಮ್ಯೂಸಿಕ್ ಅನ್ನ ಆನ್ ಮಾಡ್ತಾನೆ. ಇದನ್ನೆಲ್ಲ ಗಮನಿಸದ ಮಾವ ಹೊರ ಬರ್ಬೇಕಾದ್ರೆ ಅಲ್ಲೇ ಆ ಜುಟ್ಟುನ ಶ್ಯಾಡೋ ನೋಡಿ ಮ್ಯೂಸಿಕ್ ಬೇರೆ ಓಡ್ತಾ ಇತ್ತಲ್ಲ, ಸೊ ಬಿಸಿ ಇದಾನೆ ಅಂತ ಬಾಕ್ಸ್ ತಗೊಂಡು ಅದಾದ್ಮೇಲೆ ಆ ಬಾಕ್ಸ್ ನ ಒಂದು ಪ್ಲೇಸ್ ನಲ್ಲಿಟ್ಟು ಹೋದ. ಸೇಮ್ ಪ್ಲೇಸ್ ನಲ್ಲಿ ಒಂದು ವ್ಯಾನ್ ಕೂಡ ಇತ್ತು. ನೆಕ್ಸ್ಟ್ ಅದ್ರ ಮೂಲಕ ಇವನು ತಪ್ಪಿಸ್ಕೊಂಡವನೆ. ನಾನು ಇಲ್ಲಿ ಸಿಕ್ಕಿ ಪರ್ದಾಡ್ತಾ ಇದ್ದೀನಿ ಅಂತ ಮಾವ ಹೇಳ್ತಾನೆ. ಆಬ್ವಿಯಸ್ಲಿ ಇದೆಲ್ಲ ಕಂಡುಹಿಡಿದಿದ್ದು ಹೀರೋನೆ, ಬಟ್ ಮಾವನ್ಗೆ ಹೆಸರು ಬರ್ಬೇಕು ಅಂತ ಹೀರೋ ಮಾವನ ಕೈಲಿ ಹೇಳ್ಸ್ತಾವನೆ. ಇದನ್ನೆಲ್ಲ ಕೇಳಿದ ದಾಡಿ ಪೊಲೀಸ್ ಒಂದು ಡೌಟ್ ಕೇಳ್ತಾನೆ. ಲೇ ಮಂಗೂಸ್ ಮಾವ, ಇವನು ಜುಟ್ಟುನ ಸಾಯಿಸ್ದ ಅಂತ ಹೇಳ್ತೀಯ, ಬಟ್ ಆ ಗೋಲ್ಡ್ ಥೆಫ್ಟ್ ನಲ್ಲಿ ಇವನಿಲ್ಲ, ಮತ್ಯಾಕೋ ಇವನ್ ಅವನ್ನ ಸಾಯಿಸ್ದ ಅಂದ್ರೆ, ಬಾಸ್ ಸಮಾಧಾನ, ಅದಕ್ಕೂ ನನ್ನ ಹತ್ರ ಕ್ಲಿಯರ್ ಎಕ್ಸ್ಪ್ಲನೇಷನ್ ಇದೆ ಅಂತ ಆ ಚಿಕ್ಕ ಹುಡುಗಿ ಬರೆದ ಡೈರಿನ ತೋರಿಸ್ತಾರೆ. ಇದ್ರಲ್ಲಿ ಆ ಹುಡುಗಿ ಏನ್ ಬರ್ದೋಳೆ ಅಂದ್ರೆ, ಆಕ್ಚುಲಿ ಸತ್ತ ಜುಟ್ಟುನ ಮಗ ಒಂದು ವರ್ಷದ ಮುಂಚೆ ಮಿಸ್ಸಿಂಗ್ ಆಗೋನೆ. ಅವನು ಮಿಸ್ಸಿಂಗ್ ಆದ್ಮೇಲೆ ಅವನ ಕ್ಲಾಸ್ಮೇಟ್ ಯಾರ್ಯಾರವ್ರೆ ಅವ್ರನ್ನೆಲ್ಲ ಜುಟ್ಟು ಫಾಲೋ ಮಾಡೋನೆ. ಅದೇ ತರ ಈ ಚಿಕ್ಕ ಹುಡುಗಿನೂ ಫಾಲೋ ಮಾಡೋನೆ. ಇದ್ರಲ್ಲಿ ಇನ್ನೊಂದು ಕರ್ಮ ಏನಂದ್ರೆ, ಆ ಹುಡುಗಿ ಅವನಿಗೆ ಇಷ್ಟ ಆಗಿದೆ. ಸೊ ಈ ಹುಡುಗಿ ಎಲ್ಲೆಲ್ಲಿ ಹೋಗ್ತಾ ಇದ್ಲೋ ಅಲ್ಲೆಲ್ಲ ಹೋಗಿ ಅವಳ ಫೋಟೋಸ್ ನ ಕ್ಯಾಪ್ಚರ್ ಮಾಡೋನೆ. ನೆಕ್ಸ್ಟ್ ಆಸೆ ಎಕ್ಸ್ಟ್ರೀಮ್ ಆಗಿ ಒಂದಿನ ಯಾರು ಇಲ್ದೇದಾಗ ಆ ಹುಡುಗಿಯ ಮನೆಗೆ ನುಗ್ಗಿ ಆ ಚಂಡಾಲ ಜುಟ್ಟು ಹುಡುಗಿನ ಮಾನಭಂಗ ಮಾಡವನೆ. ಸೊ ಇದನ್ನೆಲ್ಲ ಯಾರ ಹತ್ರ ಹೇಳೋಕಾಗ್ದೆ ಆ ಹುಡುಗಿ ಈ ಡೈರಿಲಿ ಬರ್ದ್ಕೊಂಡವಳೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಡೈರಿ ಈ ಸಾಕಪ್ಪನ ಕೈಗೆ ಸಿಕ್ಕಿದೆ. ಇದನ್ನ ನೋಡಿ ಆ ಜುಟ್ಟನ್ನ ಮುಗಿಸ್ಲೇಬೇಕು ಅಂತ ಆ ಸಾಕಪ್ಪ ಪ್ಲಾನ್ ಮಾಡಿ ಆ ಜುಟ್ಟುನ ಸಾಯಿಸವನೆ. ಅದಲ್ಲದೆ ಎವಿಡೆನ್ಸ್ ಇರಬಾರ್ದು ಅಂತಾನೆ ಜುಟ್ಟುನ ಕ್ಯಾಮ್ರಾದಲ್ಲಿದ್ದ ಮಗಳ ಫೋಟೋಸ್ ಇರೋ ಮೆಮೊರಿ ಕಾರ್ಡ್ ಅನ್ನು ತೆಗೆದುಕೊಂಡು ಬಂದವನೆ ಅಂತ ಟೋಟಲ್ ಮ್ಯಾಟರ್ ನ ಮಾವ ಮೆಲ್ಟ್ ಮಾಡಿದ್ರೆ, ಆಗ ಆ ಕಿಲ್ಲರ್ ಕೇಳ್ತಾನೆ, ಇದಕ್ಕೆಲ್ಲ ನಿನ್ನ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳಿದ್ರೆ, ಓಹೋ ಯಾಕೆ, ನಾವಿಬ್ರು ಆ ಮನೇಲಿದ್ದಾಗ ಮಾಸ್ಕ್ ಹಾಕೊಂಡ್ ಬಂದು ನಮ್ನ ಅಟ್ಯಾಕ್ ಮಾಡ್ದಲ್ಲ, ನಾವು ನಿನ್ನ ಕೈ ಏಟ್ ಮಾಡಿದ್ವಲ್ಲ ಅಂದ್ರೆ, ಬಟ್ ಇದು ಅಷ್ಟು ಎಫಿಷಿಯಂಟ್ ಎವಿಡೆನ್ಸ್ ಅಲ್ಲ ಅನ್ಕೊಂಡ ಹೀರೋ ಆಗ ಒಳ ಬಂದು ಸ್ಟೈಲಿಶ್ ಆಗಿ ಆ ಬ್ಲೂಟೂತ್ ಸ್ಪೀಕರ್ ನ ತೋರಿಸ್ತಾನೆ. ಬಿಕಾಸ್ ಅದನ್ನ ಅವರ ಪ್ರಾಣನೂ ಲೆಕ್ಕಿಸದೆ ಎತ್ಕೊಂಡ್ ಬಂದಿರ್ತಾನಲ್ಲ. ಇದೇ ನೋಡಿ ಸಾಲಿಡ್ ಎವಿಡೆನ್ಸ್. ಯಾಕಂದ್ರೆ ಅವತ್ತು ಇದನ್ನ ನೀವೇ ತಾನೇ ಹಾಕಿದ್ದು, ದೆನ್ ಅದು ನಿಮ್ಮ ಫೋನ್ ನ ಬ್ಲೂಟೂತ್ ಗೆ ಕನೆಕ್ಟ್ ಆಗುತ್ತೋ ಇಲ್ವೋ ನೋಡೋಣ ಅಂತ ಹೀರೋ ಸಖತ್ ಡೈಲಾಗ್ ಹೊಡೆದ್ರೆ ಅಲ್ಲಿಗೆ ಕಿಲ್ಲರ್ಗೆ ಗೊತ್ತಾಗುತ್ತೆ ತಾನು ಸಿಕ್ಕಾಕೊಂಡೆ ಅಂತ. ಆಗ ಆ ಕಿಲ್ಲರ್ ತನ್ನ ಮಗಳನ್ನ ನೋಡಿ, ನಾನ್ ನಿನ್ನ ತುಂಬಾ ಇಷ್ಟಪಡ್ತೀನಮ್ಮ ಅಂತ ಹೇಳಿ ಆ ಬಿಲ್ಡಿಂಗ್ ಇಂದ ಕೆಳಗೆ ಬೀಳ್ತಾನೆ. ಸೇಮ್ ಟೈಮ್ಗೆ ಆ ಹಾಸ್ಪಿಟಲ್ಗೆ ಬರ್ತಾ ಇದ್ದ ಗುಂಟನ ಕಾರ್ಗೆ ಡಿಕ್ಕಿ ಹೊಡಿತಾನೆ. ದೇರ್ ಫೋರ್ ಒರಿಜಿನಲ್ ಕಿಲ್ಲರ್ ನ ಕತೆ ಹೋಗಯ್ಯ. ದಟ್ ಮೀನ್ಸ್ ಕೇಸ್ ಸಾಲ್ವ್ಡ್. ಜುಟ್ಟುನ ಕಿಲ್ಲರ್ ಅದಲ್ದೆ ಈ ಗೋಲ್ಡ್ ನ ಗ್ಯಾಂಗ್ ಎಲ್ಲಾರನ್ನ ಒಂದೇ ಇನ್ವೆಸ್ಟಿಗೇಷನ್ ಅಲ್ಲಿ ಹೀರೋ ಅಂಡ್ ಮಾವ ಕಂಡಿಡ್ದು ಕೊಡ್ತಾರೆ. ನೆಕ್ಸ್ಟ್ ಈ ಕೇಸ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಗುಂಡನಿಗೆ ಪ್ರಮೋಷನ್ ಕೊಡ್ತಾರೆ. ಬಟ್ ದಾಡಿ ಪೊಲೀಸ್ಗೆ ಇದರಿಂದ ಉರಿತಾ ಇರುತ್ತೆ. ಹಂಗೆ ಮಾವ ಅಂಡ್ ಹೀರೋ ಲವ್ಲಿ ಜೊತೆ ಮಾತಾಡ್ಕೊಂಡು ಊರಿಗೆ ಹೋಗಕ್ಕೆ ಹೋಗ್ತಾ ಇದ್ರೆ ಆಗ ಹೀರೋ ಒಂದು ಬಾರ್ ನ ನೋಡ್ತಾರೆ. ನಿಲ್ಸಿ ಗಾಡಿನ ಅಂತ ಸ್ಟಾಪ್ ಮಾಡಿಸಿ, ಈ ಬಾರ್ ನ ಹೆಸರು ಯಾಕೆ ಹೀಗಿದೆ, ಇದರ ಬಗ್ಗೆ ಮಾವನ್ನ ಕೇಳಿದ್ರೆ, ಅದೇನಂದ್ರೆ ಅಳಿಮಯ್ಯ, ಇದೊಂದು ಗೇಗಳೇ ಹೋಗೋ ಬಾರ್, ಯಾವಾಗ್ಲೂ ಗೇಗಳೆಲ್ಲ ಸೇರಿ ಪಾರ್ಟಿ ಮಾಡೋ ಅಂತ ಜಾಗ ಅಂತ ಅವರಂದ್ರೆ. ಇಲ್ಲೇ ನೋಡಿ ಡೈರೆಕ್ಟ್ರು
ಸಖತ್ ಸ್ಟಾಮಿನಾ ಇರೋ ಟ್ವಿಸ್ಟ್ ನ ಕೊಡ್ತಾರೆ. ಅದೇನಂದ್ರೆ ಹೀರೋನ ಮೆಮೊರಿ ಶಾರ್ಪ್ ಅಲ್ಲ, ಸೊ ಜುಟ್ಟು ರೆಗ್ಯುಲರ್ ಆಗಿ ಖರ್ಚು ಮಾಡ್ತಾ ಇದ್ದ ಲಿಸ್ಟ್ ನಲ್ಲಿ ಈ ಬಾರ್ ಕೂಡ ಇದೆ. ದಟ್ ಮೀನ್ಸ್ ಈ ಬಾರ್ ನಲ್ಲಿ ಗೇಗಳೇ ಬರ್ತಾರೆ. ಅಂದ್ರೆ ಜುಟ್ಟುನು ಒಬ್ಬ ಗೇನೆ. ಹಂಗಂದ್ರೆ ಇವನೇಗೆ ಆ ಹುಡುಗಿನ ಮಾನಭಂಗ ಮಾಡಕ್ಕಾಗುತ್ತೆ ಅಂತ ಗೆಸ್ ಮಾಡಿ ಹೀರೋ ನೆಕ್ಸ್ಟ್ ಸ್ಟ್ರೈಟ್ ಹಾಸ್ಪಿಟಲ್ ಹೋಗಿ ಆ ಹುಡುಗಿನ ಮೀಟ್ ಮಾಡಿ ಅವಳಿಗೊಂದು ಕತೆ ಹೇಳ್ತಾರೆ. ಈ ತರ ಜುಟ್ಟು ಅಂತ ಒಬ್ಬ ಇದ್ದ. ಅವನ ಮಗನ ಮಿಸ್ಸಿಂಗ್ ಮ್ಯಾಟರ್ ನಲ್ಲಿ ಯಾರ್ಯಾರು ತನ್ನ ಮಗನ ಜೊತೆ ಕ್ಲೋಸ್ ಆಗಿದ್ರು ಅಂತ ಅವನ ಮಗನ ಆಲ್ಬಮ್ ನೋಡಿ ತಿಳ್ಕೊಂಡು ಅದ್ರಲ್ಲೂ ಒಂದು ಹುಡುಗಿ ತುಂಬಾ ಕ್ಲೋಸ್ ಇದ್ದಿದ್ರಿಂದ ಅವಳನ್ನ ಫಾಲೋ ಮಾಡ್ತಾನೆ. ಇದು ಗೊತ್ತಾಗಿ ಆ ಹುಡುಗಿಗೆ ಸ್ವಲ್ಪ ಭಯ ಆಗುತ್ತೆ. ಬಿಕಾಸ್ ಅವರ ಮಗನ್ನ ಈ ಹುಡುಗಿ ಏನೋ ಮಾಡಿರ್ಬೋದು, ಅದೇನಂತ ನಮಗ್ ಗೊತ್ತಿಲ್ಲ. ದೇರ್ ಫೋರ್ ಆ ಹುಡುಗಿ ಜುಟ್ಟುನ ನೋಡಿ ಭಯ ಪಡ್ಕೊಂಡವಳೆ. ಸೊ ಅವನನ್ನೇನಾದ್ರೂ ಮಾಡ್ಬೇಕು ಅಂತ ಇವಳ ಕೈಲಿ ಏನು ಮಾಡೋಕ್ಕಾಗಲ್ಲ. ಸೊ ಬೇಕಂತಾನೆ ತನ್ನನ್ನ ಜುಟ್ಟು ಮಾನಭಂಗ ಮಾಡಿದ ಅಂತ ಕತೆನ ಆ ಹುಡುಗಿ ತನ್ನ ಡೈರಿಲಿ ಬರೆದು ಅದನ್ನ ಬೇಕಂತಾನೆ ಆ ಸಾಕಪ್ಪನಿಗೆ ಸಿಗೋ ಹಾಗೆ ಇಡ್ತಾಳೆ. ಅದನ್ನ ಓದಿದ್ದ ಅವರು ಕೂಡ ಆ ಜುಟ್ಟುನ ಕೊಲ್ತಾರೆ. ಅದ್ರಲ್ಲೂ ಆ ಡೈರಿಲಿ ಲಾಸ್ಟ್ ಪೇಜ್ ಇತ್ತಲ್ಲ, ಮೇ ಬಿ ಆ ಜುಟ್ಟುನ ಹೇಗ್ ಸಾಯಿಸ್ಬೇಕು ಅಂತ ಅದ್ರಲ್ಲಿ ಬರ್ದಿರ್ಬೇಕು. ಇದೇ ತರ ಅವರ ತಂದೆನೂ ಕೊಲೆ ಮಾಡಿರ್ಬೋದು. ಕೊಲೆ ಎಲ್ಲ ಆದ್ಮೇಲೆ ತಾವು ತಪ್ಪಿಸ್ಕೊಂಡ್ರು ಅಂತ ಆ ಹುಡುಗಿ ಅನ್ಕೊಂಡ್ರೆ ಅಲ್ಲೇ ಅವಳಿಗೊಂದು ಟ್ವಿಸ್ಟ್ ಕೊಡ್ತಾರೆ ಈ ಎರಡು ಡಿಟೆಕ್ಟಿವ್ಸ್. ಬೇಕಂತಾನೆ ಇವಳನ್ನ ಹುಡ್ಕೊಂಡ್ ಬಂದ್ರೆ ಸೊ ಇವ್ರಿಗೊಂದು ಸ್ಟೋರಿ ಸೆಟ್ ಮಾಡ್ಬೇಕು ಅಂತ ಅವರು ಬರೋದನ್ನ ನೋಡಿ ಆ ಡೈರಿನ ಬೆಂಕಿ ಹಚ್ಚಿ ಟ್ಯಾಬ್ಲೆಟ್ ತಗೊಂತಾಳೆ. ಬಿಕಾಸ್ ಆ ಡೈರಿಯಲ್ಲಿದ್ದ ಮ್ಯಾಟರ್ಗೆ ಡಿಟೆಕ್ಟಿವ್ಸ್ ಕನೆಕ್ಟ್ ಆಗ್ಬೇಕು ಅಂತ. ಹಂಗೆ ಅವರು ಕೂಡ ಕನೆಕ್ಟ್ ಆಗ್ತಾರೆ. ಆದ್ರೆ ಏನ್ ಮಾಡೋದು, ಇಷ್ಟು ಪ್ಲಾನ್ ಮಾಡಿದ ಆ ಹುಡುಗಿಗೆ ತನ್ನ ಮಾನಭಂಗ ಮಾಡ್ದ ಅಂತ ಹೇಳಿದವನು ಒಬ್ಬ ಗೇ ಅಂತ ಏನ್ ಗೊತ್ತು ಅಂತ ಎಲ್ಲಾನು ಹೇಳಿ ಹೀರೋ ಅಲ್ಲಿಂದ ಹೋಗ್ತಾರೆ. ಬಿಕಾಸ್ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಇವ್ರ ಹತ್ರ ಸಾಕ್ಷಿನೇ ಇಲ್ಲ. ಆಗ ಆ ಹುಡುಗಿ ಕೂಡ ಹೀರೋನ ನೋಡಿ ವಿಕೃತವಾಗಿ ನಗ್ತಾಳೆ. ಇದನ್ನೆಲ್ಲ ಮಾವಂಗ್ ಹೇಳಿದ್ರೆ ಬಿಡಾಳಿಮಯ್ಯ ನಾವು ಎಸ್ಕೇಪ್ ಆದ್ವಲ್ಲ ಸಾಕು ಅಂತ ಅವನಂತಾನೆ. ದೇರ್ ಫೋರ್ ಈ ಮೂವಿ ನಿಮಗೇನನ್ಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮಾರೇರೆ. ಥ್ಯಾಂಕ್ ಯು.